ನಮಗೆ ಬೇಕಾಗಿರುವಂಥ ನಿಮ್ಮ ಶ್ರೇಷ್ಠವಾದಂಥ ಮಾತುಗಳನ್ನು ನಮಗೆ ತಿಳಿಯಪಡಿಸಿ, ನಿಮ್ಮ ಉನ್ನತವಾದಂಥ ಮಾತುಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ಇನ್ನು ಹೆಚ್ಚಾಗಿ ತವಕ ಪಡುವವರಾಗಿ ನಾವೆಲ್ಲರೂ ಇದ್ದು ನಿಮ್ಮ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸುವರಾಗಿರುವಂತೆ ಸಹಾಯ ಮಾಡಿ ನಡೆಸುತ್ತೀರಿ ಅಂತ ನಾವು ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ. ಆವರ್ತಿ ಸಭೆಯಾಗಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ವಾರವಿಡೀ ದೇವರು ನಮ್ಮನ್ನು ಕಾಪಾಡಿ ತನ್ನ ಪ್ರೀತಿಯ, ತನ್ನ ಕೃಪೆಯನ್ನು ದೇವರು ನಮಗೆ ದಯಪಾಲಿಸಿ ವಾರದ ಪ್ರಾರಂಭದ ದಿನದಲ್ಲಿ ದೇವರು ನಮ್ಮನ್ನು ಬರಮಾಡಿದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದು, ಈ ದಿನದಲ್ಲಿ ಒಂದು ಒಳ್ಳೆಯ ಅಂಶವನ್ನು ನಾವು ಧ್ಯಾನಿಸುವುದಕ್ಕೆ ನಮ್ಮ ಮುಂದಕ್ಕೆ ಹೋಗುವರಾಗಿರೋಣ. ಜ್ಞಾನೋಕ್ತಿಗಳ ಪುಸ್ತಕ ಜ್ಞಾನೋಕ್ತಿಗಳು 13ನೇ ಅಧ್ಯಾಯ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 2-3 ವಚನಗಳು. ಬಾಯಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು. ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ತುಟಿಗಳನ್ನು ತೆರೆದು ಬಿಡುವನು. ನಾಶವಾಗುವನು. ಸೋಮರಿಯ ಆಶೆಯು. ಸಾಕು. ಜ್ಞಾನೋಕ್ತಿಗಳ ಪುಸ್ತಕವನ್ನು ಬರೆದಂತ ರಚನಾಕರ್ತ ಯಾರು? ಸೊಲೊಮೋನನಿಗಿರುವಂತ ಮತ್ತೊಂದು ಹೆಸರು ಜ್ಞಾನಿ. ಜ್ಞಾನಿಯಾದಂತ ಸೊಲೊಮೋನನ ಕೈಗಳಿಂದ, ಹೃದಯದಿಂದ ಹೊರಬಂದಂತ ಮಾತುಗಳೇ ಜ್ಞಾನೋಕ್ತಿಗಳ ಪುಸ್ತಕ, ಪ್ರಸಂಗಿ ಪುಸ್ತಕ. ಇವೆರಡು ಪುಸ್ತಕಗಳನ್ನು ನಾವು ಓದಬೇಕಾದ್ರೆ ಪ್ರಿಯರೇ, ನಮಗೆ ಜ್ಞಾನದ ಸಂಪತ್ತು ನಮಗೆ ಕಾಣುವಂತದ್ದಾಗಿದೆ. ನಿಜವಾಗ್ಲೂ ಜ್ಞಾನೋಕ್ತಿಗಳ ಪುಸ್ತಕ ಬಹಳ ಪರಿಶುದ್ಧ ಗ್ರಂಥದಲ್ಲಿ ಅತಿ ಕೀಲಕವಾದಂತ, ಮುಖ್ಯವಾದಂತ ಗ್ರಂಥವು ಯಾವ್ದಾದ್ರು ಇದೆಯಾ ಅಂತಂದ್ರೆ ಅದು ಜ್ಞಾನೋಕ್ತಿಗಳು. ಯಾಕೆ ಜ್ಞಾನೋಕ್ತಿಗಳು ಅಷ್ಟು ಪ್ರಾಮುಖ್ಯ ಅಂತಂದ್ರೆ, ಜ್ಞಾನೋಕ್ತಿಗಳ ಪುಸ್ತಕ ನಮಗೆ ಜ್ಞಾನವನ್ನು ಕಳಿಸಿಕೊಡುವಂತದ್ದಾಗಿದೆ, ಜ್ಞಾನವನ್ನು ತಿಳಿಸಿಕೊಡುವಂತದ್ದಾಗಿದೆ. ಅದಕ್ಕೆ ಪರಿಶುದ್ಧ ಗ್ರಂಥವನ್ನ, ಬೈಬಲ್ ಓದೋದಕ್ಕೆ ಶುರು ಮಾಡುವಂತವರಿಗೆ ಅನೇಕ ಬೋಧಕರಾಗಲಿ ಹಿರಿಯರಾಗಲಿ ಸೂಚಿಸುವಂತದ್ದು ಏನಂತಂದ್ರೆ, ಫಸ್ಟ್ ಜ್ಞಾನೋಕ್ತಿಗಳು ಓದಿ. ಜ್ಞಾನೋಕ್ತಿಗಳ ಪುಸ್ತಕದಿಂದ ಪ್ರಾರಂಭ ಮಾಡಿ. ಯಾಕೆ ಅಂತಂದ್ರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರುವಂತ ಜ್ಞಾನ ಅಂತದ್ದು. ಆ ಜ್ಞಾನೋಕ್ತಿಗಳ ಪುಸ್ತಕವನ್ನು ಬರೆದಂತ ಜ್ಞಾನಿಯಾದಂತ ಸೊಲೊಮೋನನಲ್ಲಿರುವಂತ ಜ್ಞಾನವು ಅಂತದ್ದಾಗಿದೆ. ಹಾಗಾಗಿ ಸೊಲೊಮೋನನವರು ಹೇಳುತ್ತಿರುವಂತ ಮಾತು 3ನೇ ವಚನದಲ್ಲಿ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಸೊಲೊಮೋನನು ಹೇಳುತ್ತಿರುವಂತ ಮಾತೇನಂತಂದ್ರೆ ಪ್ರಿಯರೇ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ಬಾಯನ್ನು ಕಾಪಾಡಿಕೊಳ್ಳುವವನು, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ತುಟಿಗಳನ್ನು ತೆರೆದು ಬಿಡುವವನು ಅಂತಂದ್ರೆ, ಬಾಯಿಯ ಮಾತಿಗೆ ಹದ್ದು ಇಲ್ಲದೆ, ಬಾಯಿಗೆ ಬಂದಾಗೆ ತುಟಿಗಳನ್ನು ಬಿಗಿ ಹಿಡಿಯದೆ ಬಾಯಿಗೆ ಬಂದಾಗೆ ಮಾತನಾಡುವಂತವರನ್ನು ಕುರಿತು ಹೇಳುತ್ತಿದ್ದಾರೆ. ತುಟಿಗಳನ್ನು ತೆರೆದು ಬಿಡುವವನು ಏನಾಗ್ತಾನಂತೆ? ನಾಶ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗ್ತಾನೆ. ಜೀವವನ್ನು ಕಾಯುವವನೇನ್ ಮಾಡ್ತಾನೆ? ಜೀವವನ್ನು ಕಾಯುವವನೇನ್ ಮಾಡ್ತಾನಂತೆ? ಬಾಯನ್ನು ಕಾಯ್ಕೊಳ್ತಾನಂತೆ. ಪ್ರಿಯರೇ, ಜೀವ, ನಾಶನ ಇವೆರಡು ಎಲ್ಲಿದೆ? ನಮಗೆ ಎಲ್ಲಿದೆ ಅಂತ ಪ್ರಿಯರೇ? ಬಾಯನ್ನು ಕಾಪಾಡಿಕೊಳ್ಳುವವನು ಯಾವುದನ್ನ ಕಾಪಾಡಿಕೊಳ್ತಾನೆ? ಜೀವವನ್ನ ಕಾಪಾಡಿಕೊಳ್ಳುತ್ತಾನೆ. ತುಟಿಗಳನ್ನು ಬಿಟ್ಟು ಬಿಡುವವನು, ಬೇಕಾಬಿಟ್ಟಿ ಮಾತನಾಡುವವನು ಏನಾಗ್ತಾನಂತೆ? ಅಂದ್ರೆ ಬಾಯ ಮಾತಿನ ಮೂಲಕವಾಗಿ ನಾವು ಜೀವಕ್ಕೂ,
ಬಾಯ ಮಾತಿನ ಮೂಲಕವಾಗಿ ನಾವು ನಾಶನಕ್ಕೂ ಹೋಗುವುದಕ್ಕೆ ಸಾಧ್ಯತೆ. ಬಾಯಿಗೆ ಅಷ್ಟೊಂದು ಶಕ್ತಿ ಇದೆಯಾ ಪ್ರಿಯರೇ? ಬಾಯಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಏನಂತೆ? ನಮ್ಮ ಅನುಭವದಿಂದ ನಮಗಿರುವಂತ ಇಷ್ಟು ವರ್ಷದ ಅನುಭವ, ನಮಗಿರುವಂತ ಇಷ್ಟು ವರ್ಷದ ಈ ಲೋಕದ ಜೀವನ, ಸಂಸಾರದ ಜೀವನ, ವೈಯಕ್ತಿಕ ಜೀವನ, ಈ ಎಲ್ಲಾ ಜೀವನವನ್ನು ನಾವು ಮುಂದಕ್ಕೆ ಇಟ್ಟು ನೋಡುವುದಾದ್ರೆ ನಮ್ಮ ಬಾಯಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಏನಂತೀರಾ? ಇದೆಯಾ ಇಲ್ವಾ ಪ್ರಿಯರೇ? ಇದೆ. ಏನು ಮಾಡೋದಕ್ಕೆ ಶಕ್ತಿ ಇದೆ? ಹಾಳು ಮಾಡೋದಕ್ಕೆ ಶಕ್ತಿ ಇದೆಯಾ? ಉದ್ಧಾರ ಮಾಡೋದಕ್ಕೆ ಶಕ್ತಿ ಇದೆಯಾ? ಯಾವುದಕ್ಕೆ ಶಕ್ತಿ ಉಳ್ಳಂತದ್ದಾಗಿದೆ ಈ ಬಾಯಿ? ಯಾವುದಕ್ಕೆ? ನಾಶ ಮಾಡೋದಕ್ಕ, ಉದ್ಧಾರ ಮಾಡೋದಕ್ಕ? ಎರಡಕ್ಕೂ ಶಕ್ತಿವಂತದ್ದಾಗಿದೆ ಈ ಬಾಯಿ. ಹೌದಾ? ಸೊಲೊಮೋನ ಹೇಳ್ತಿದ್ದಾನೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಅದೇ ಪುಸ್ತಕದಲ್ಲಿ 21ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 21ನೇ ಅಧ್ಯಾಯ 23ನೇ ವಚನ. 21ನೇ ಅಧ್ಯಾಯ 23ನೇ ವಚನ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಸೊಲೊಮೋನನು ಬರೆಯುವಂತ ಮಾತು ಪ್ರಿಯರೇ, ಬಾಯನ್ನು ತುಟಿಗಳನ್ನು ಅಂತ ಹೇಳ್ತಿಲ್ಲ. ಅಲ್ಲಿ ಏನಂತ ಹೇಳಿದ್ದಾರೆ? ಬಾಯನ್ನು ನಾಲಿಗೆಯನ್ನು ಅಂತ ಹೇಳ್ತಿಲ್ಲ. ಏನಂತ ಹೇಳ್ತಿದ್ದಾರೆ? ನೂಗೆ ದೀರ್ಘ ಕೊಟ್ಟಿದ್ದಾರೆ. ಹೌದಾ? ಅದ್ರ ಅರ್ಥ ಏನ್ ಹೇಳಿ? ನೂಗೆ ದೀರ್ಘ ಕೊಟ್ಟಿದ್ದಾರೆ. ಬಾಯನ್ನು ನಾಲಿಗೆಯನ್ನು ಅಂತ ದೀರ್ಘ ಇಲ್ಲದೆ ಒಂದು ವೇಳೆ ಹೇಳಿದಿದ್ರೆ ಅದು ಬೇರೆ ತರ ಅರ್ಥ ಬರುತ್ತೆ. ಬಾಯನ್ನು ನಾಲಿಗೆಯನ್ನು ದೀರ್ಘ ಕೊಟ್ಟಿದ್ದಾರೆ ಅಂತಂದ್ರೆ ವಾಟ್ ಡಸ್ ದಟ್ ಮೀನ್? ಎರಡು ಸಪರೇಟ್, ಎರಡು ಒಂದಲ್ಲ, ಎರಡು ಬೇರೆ ಬೇರೆ. ನಾನು ನೀನು, ನೀನು ಬೇರೆ, ನಾನು ಬೇರೆ. ಹೌದಾ? ಬಾಯನ್ನು ಏನಂತ, ನಾಲಿಗೆಯನ್ನು ಅಂತ ಸಪರೇಟ್ ಆಗಿ ಭಕ್ತನ ಹೇಳ್ತಿದ್ದಾನೆ ಅಂತಂದ್ರೆ ಪ್ರಿಯರೇ, ಕೆಲವೊಬ್ರು ನಾಲಿಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ, ಕೆಲವೊಬ್ರು ಬಾಯಿ ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ಬಾಯಿ ಕಂಟ್ರೋಲ್ ಮಾಡ್ಕೊಳ್ತಾರೆ, ನಾಲಿಗೆ ಅಂದ್ರೆ ಎರಡು ಏನಾಗಿದೆ ಇಲ್ಲಿ ನಮಗೆ ಬೇರೆ ಬೇರೆ ಇದೆ. ಕೆಲವೊಂದ್ಸತಿ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಪ್ರಿಯರೇ, ಬಾಯಿಂದ ತುಟಿಗಳ ನಾಲಿಗೆಯಿಂದ ಏನೋ ಮಾತಾಡ್ಬೇಕು ಅನ್ಸುತ್ತೆ. ಕೆಲವೊಂದ್ಸತಿ ನಾವು ಮಾತಾಡಲ್ಲ, ಬಾಯಿ ಮುಚ್ಕೊಂಡೇ ಇರುತ್ತೇವೆ. ಹೌದಾ? ಮಾತಾಡ್ಬೇಕು ಅಂತ ಅನ್ಸುತ್ತೆ, ಒಳಗಿಂದ ಹೇಳ್ತಿರುತ್ತೆ ಮಾತಾಡು ಮಾತಾಡು ಮಾತಾಡು, ನಾಲಿಗೆ ಹೇಳ್ತಿರುತ್ತೆ ಮಾತಾಡು ಅಂತ. ಆದ್ರೆ ಬಾಯಿ ಏನ್ ಮಾಡುತ್ತೆ ಹೇಳಿ? ಮುಚ್ಕೊಂಡಿರುತ್ತೆ. ನಾವ್ ಏನು ಮಾತಾಡಲ್ಲ. ಮಾತಾಡ್ಬೇಕು ಅನ್ಸಿದ್ರು ಕೂಡ ನಾವ್ ಏನ್ ಮಾಡಲ್ಲ, ಮಾತಾಡಲ್ಲ. ಕೆಲವೊಬ್ರು ಯಾವಾಗ್ಲೂ ಬಾಯಿ ತಗೊಂಡೇ ಇರ್ತಾರೆ. ಬಾಯಿ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ನಾಲಿಗೆ ಏನೋ ಒಂದು ಮಾತಾಡುತ್ತೆ. ಹೌದಾ? ಬಾಯಿ ತೆಗೆದಿದ್ದಾರೆ ಅನ್ನುವಂತ ಕಾರಣಕ್ಕೆ ನಾಲಿಗೆ ಏನೋ ಒಂದು ಮಾತಾಡುತ್ತೆ. ಕೆಲವೊಬ್ರು ಜಾಸ್ತಿ ಮಾತಾಡಲ್ಲ, ಕೆಲವೊಬ್ರು ಕರ್ತನೇ ಇರ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಬಾಯಿ ಏನಿಲ್ಲ, ಬಾಯಿ ಬೇರೆ, ನಾಲಿಗೆ ಕಂಟ್ರೋಲ್ ಅಲ್ಲಿ ಇದ್ದುಕೊಂಡು ಬಾಯಿ ಕಂಟ್ರೋಲ್ ಅಲ್ಲಿ ಇಲ್ಲದೆ ಹೋದ್ರು ಕಷ್ಟನೇ. ಬಾಯಿ ಕಂಟ್ರೋಲ್ ಅಲ್ಲಿ ಇದ್ದು ನಾಲಿಗೆ ಕಂಟ್ರೋಲ್ ಅಲ್ಲಿ ಇಲ್ಲದೆ ಹೋದ್ರು ಕೂಡ ಕಷ್ಟ. ಅರ್ಥ ಆಗ್ತಿದ್ಯಾ ಪ್ರಿಯ? ಮತ್ತೆ ಆ ಮಾತನ್ನು ಓದೋಣ. ತನ್ನ ಬಾಯನ್ನು ನಾಲಿಗೆಯನ್ನು ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಬಾಯಿಂದ ಏನ್ ಬರುತ್ತೆ ಅಂತ ಸೊಲೊಮೋನ ಹೇಳ್ತಿದ್ದಾನೆ? ಏನ್ ಬರುತ್ತಂತೆ? ತೊಂದರೆಗಳು. ಬಾಯನ್ನು ರಕ್ಷಿಸಿಕೊಳ್ಳದೆ ಹೋದರೆ ಏನ್ ಬರುತ್ತಂತೆ ಭಕ್ತರು ಹೇಳ್ತಿದ್ದಾನೆ ಪ್ರಿಯರೇ? ತೊಂದರೆಗಳು. ನಮ್ಮ ಈ ಭಕ್ತಿಯ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಪ್ರಿಯರೇ, ಬಾಯನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು. ತೆಲುಗಲ್ಲಿ ಒಂದು ಒಳ್ಳೆ ಗಾದೆ ಇದೆ, ನೋರು ಮಂಚಿದೈತೆ ಊರು ಮಂಚಿದೆ. ಅಂದ್ರೆ ಬಾಯಿ ಚೆನ್ನಾಗಿದ್ಯಾ, ಊರೆಲ್ಲಾ ಚೆನ್ನಾಗಿರುತ್ತೆ ನಮ್ ಜೊತೆಗೆ. ನಮ್ ಬಾಯಿ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ಊರೆಲ್ಲ ನಮ್ಮನ್ನ ಒಳ್ಳೆಯವರನ್ನತ್ತ ಕೆಟ್ಟವರನ್ನತ್ತ ಪ್ರಿಯರೇ. ನಮ್ಮ ಬಾಯಿ ಸರಿ ಇಲ್ಲ, ಅದಕ್ಕೆ ನೋರು ಬಾಗುಂಟೆ ನಮ್ಮ ಬಾಯಿ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಏನೂ ಸರಿ ಬರಲ್ಲ. ಭಕ್ತನದನ್ನ ನಮ್ಗೆ ಹೇಳ್ತಿದ್ದಾನೆ, ನಿಮ್ಮ ಬಾಯಿಯನ್ನು ನೀವು ಸರಿ, ನಾಳಿಗೆಯನ್ನು ಏನ್ ಮಾಡಿ ನೀವು ಬೇಗದಿಟ್ಟುಕೊಡಿ.
ನಿಮ್ಮ ಬಾಯಿ ನೆಟ್ಟಿಗಿರಬೇಕು, ನಾಲಿಗೆಯನ್ನು ಕೂಡ ನೆಟ್ಟಿಗಿರಬೇಕು. ಸುಮ್ಮನೆ ಮಾತನಾಡೋದಕ್ಕೆ ಹೋಗ್ಬೇಡಿ. ಸುಮ್ಮನೆ ಚಿಲ್ಲರೆ ಮಾತುಗಳೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ. ಅದಕ್ಕೊಂದು ಸಮಯ ಇರುತ್ತೆ. ಚಿಲ್ಲರೆ ಮಾತಾಡೋದಕ್ಕೆ ಒಂದು ಸಮಯ ಇರುತ್ತೆ. ಜ್ಞಾನದ ಮಾತುಗಳನ್ನು ಮಾತಾಡೋಕೆ ಒಂದು ಸಮಯ ಇರುತ್ತೆ. ಭಕ್ತಿಯ ಮಾತುಗಳನ್ನು ಮಾತನಾಡೋದಕ್ಕೆ ಒಂದು ಸಮಯ ಇರುತ್ತೆ. ಯಾವ ಸಮಯಕ್ಕೆ ಏನು ಮಾತನಾಡಬೇಕು ಅದನ್ನೇ ಮಾತನಾಡಬೇಕು. ಯಾವಾಗ್ಲೂ ಚಿಲ್ಲರೆ ಮಾತುಗಳು ಮಾತಾಡ್ತಿದ್ದಾನೆ ಅಂತಂದ್ರೆ ಅವ್ನ ಮಾತಿಗೆ ನಾವು ವ್ಯಾಲ್ಯೂ ಕೊಡ್ತೇವ? ಅವನೇನೋ ಮಾತಾಡ್ತಿದ್ದಾನೆ, ಅವ್ನ ಮಾತಿಗೆ ನಾವು ವ್ಯಾಲ್ಯೂ ಕೊಡ್ತೇವೆ? ಕೊಡಲ್ಲ. ಯಾಕಂತಂದ್ರೆ ಅವನ ಬಾಯಿಂದ ಬರುವಂತ ಮಾತಿಗೆ ವ್ಯಾಲ್ಯೂ ಇಲ್ಲ, ಅರ್ಥ ಇಲ್ಲ. ಅರ್ಥ ಇಲ್ಲದಿರುವಂತ ಮಾತುಗಳು ಮಾತಾಡ್ತಿದ್ದಾನೆ. ಅವ್ನು ಮಾತಾಡ್ತಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವೊಬ್ರು ಮಾತಾಡಿದ್ರೆ ಮಾತ್ರ ನಾವೆಲ್ಲರೂ ಸೈಲೆಂಟ್ ಆಗ್ತೇವೆ, ಹೌದಾ? ಯಾರಾದ್ರೂ ಒಬ್ರು ಮಾತನಾಡ್ತಿರ್ಬೇಕಾದ್ರೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅರ್ಥ ಏನೀಗ? ಅವನ ಮಾತಿನಲ್ಲಿ ಜ್ಞಾನ ಇದೆ, ಆ ಮಾತಿಗೇನಿದೆ? ವ್ಯಾಲ್ಯೂ ಇದೆ. ಹಾಗಾದ್ರೆ ಪ್ರಿಯರೇ, ನಮ್ಮ ಬಾಯಿಂದ ಹೊರಟು ಬರುತ್ತಿರುವಂತ ಮಾತುಗಳಿಗೆ ವ್ಯಾಲ್ಯೂ ಇದೆಯಾ? ನಮ್ಮ ಬಾಯಿಗಳನ್ನ ನಾವು ಕಾದುಕೊಂಡಿದ್ದೇವ? ನಮ್ಮ ತುಟಿಗಳನ್ನ ನಾವು ಕಾದುಕೊಂಡಿದ್ದೇವ? ನಮ್ಮ ನಾಲಿಗೆಯನ್ನ ನಾವು ಕಾದುಕೊಂಡಿದ್ದೇವ? ಯಾಕೆ ನಾಲಿಗೆಯನ್ನು ಕುರಿತು ನಾವು ಮಾತನಾಡಿಕೊಳ್ಳಬೇಕಂತಂದ್ರೆ, ಯಾಕೋಬನ ಗ್ರಂಥ, ಯಾಕೋಬನು ಬರೆದಂತ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ಯಾಕೋಬನು 3ನೇ ಅಧ್ಯಾಯದ 6ನೇ ವಚನ. ಎಷ್ಟೋ ಕೊಂಚ ಕಿಚ್ಚು, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ಎಷ್ಟು ದೊಡ್ಡ ಕಾಡನ್ನು ಹುರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚಿಸುತ್ತದೆ. ಏನ್ ಪ್ರಿಯರೇ, ನಾಲಿಗೆಯನ್ನು ಕುರಿತು ಇಷ್ಟು ದೊಡ್ಡ ಮಾತಾ? ಇಷ್ಟು ದೊಡ್ಡ ಮಾತಾ ಪ್ರಿಯರೇ? ಹೌದು. ಎಷ್ಟು ಕೊಂಚ ಕಿಚ್ಚು, ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆ ಏನೀಗ ಪ್ರಿಯರೇ? ಕಿಚ್ಚು. ಕಿಚ್ಚು ಅಂತಂದ್ರೆ ಏನ್ ಹೇಳಿ? ಕಿಚ್ಚು ಅಂತಂದ್ರೆ ಏನ್ ಹೇಳಿ? ಬೆಂಕಿ ಅಲ್ಲ. ಕಿಚ್ಚು ಬೇರೆ, ಬೆಂಕಿ ಬೇರೆ. ಕಿಚ್ಚಿಂದ ಬರುವಂತದ್ದು ಬೆಂಕಿ, ಅರ್ಥ ಮಾಡ್ಕೊಳ್ಳಿ. ಕಿಚ್ಚಿಂದ ಶುರು ಆಗೋದೆ. ಕಿಚ್ಚಿಲ್ಲ ಅಂತಂದ್ರೆ ಬೆಂಕಿ ಇಲ್ಲ. ಲೈಟರ್ ಮನೇಲಿ ಯೂಸ್ ಮಾಡ್ತೀವಲ್ಲ, ಗ್ಯಾಸ್ ಸಿಲಿಂಡರ್ಸ್, ಇವಾಗ ಎಲ್ಲರ ಮನೇಲಿ ಗ್ಯಾಸ್ ಸಿಲಿಂಡರ್ ಆನ್ ಮಾಡಕ್ಕೆ ಒಂದು ಗನ್ ಟೈಪ್ ಅಲ್ಲಿ ಒಂದಿರುತ್ತೆ, ಲೈಟರ್ ಅಂತೀವಿ ಅದನ್ನ, ಹೌದಾ? ಆ ಲೈಟರ್ ನ ಹಿಂದೆ ತಿರುಗಿಸ್ಬಿಟ್ಟು ಅದರ ಕೆಳಗಿನ ಭಾಗವನ್ನ ನೋಡಿ ಸ್ಟ್ರೋಕ್ ಮಾಡಿ ಕೆಳಗಿಂದ ಪುಷ್ ಮಾಡಿ, ಅವಾಗ ಏನಾಗುತ್ತೆ? ಕೆಳಗಿಂದ ಸ್ಪಾರ್ಕ್ ಬರುತ್ತೆ, ಹೌದಾ? ಮತ್ತೆ 3ನೇ ಅಧ್ಯಾಯ 6ನೇ ವಚನ. ಯಾಕೋಬನು ಬರೆದಂತ ಗ್ರಂಥ 3ನೇ ಅಧ್ಯಾಯ 6ನೇ ವಚನ. ಎಷ್ಟು ಕೊಂಚ ಕಿಚ್ಚು, ಎಷ್ಟು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ. ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯ ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ನರಕಕ್ಕೆ ಬೆಂಕಿ ಹಚ್ಚುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ. ನರಕದಲ್ಲಿ ಏನಿದೆ? ಬೆಂಕಿ ಇದೆ. ಆ ಬೆಂಕಿ ಯಾರು ಹಚ್ಚಿಸ್ಕೊಳ್ತಿದ್ದಾರೆ? ಯಾವ್ದು ಹಚ್ಚಿಸಿಕೊಳ್ಳುತ್ತಿದೆ ಅಂತ ಪ್ರಿಯರೇ? ನಾಲಿಗೆ ಹಚ್ಚಿಸಿಕೊಳ್ಳುತ್ತಿದೆ ಅಂತೆ. ಈ ನಾಲಿಗೆ ಬೆಂಕಿಯನ್ನು, ನರಕದಿಂದ ಇರುವಂತ ಬೆಂಕಿಯನ್ನು ಹಚ್ಚಿಸಿಕೊಂಡು ಏನ್ ಮಾಡ್ತಿದೆಯಂತೆ? ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಬೆಂಕಿ ಹಚ್ಚೋದು ಏನು ಪ್ರಿಯರೇ? ನಾಲಿಗೆ ಏನು? ನಾಲಿಗೆ ಬೆಂಕಿ ಹಚ್ಚೋದೇನು?
ಆ ನಾಲಿಗೆ ನರಕಕ್ಕೆ ಕನೆಕ್ಷನ್ ಇರೋದೇನು? ನಾಲಿಗೆಗೂ ನರಕಕ್ಕೆ ಇರುವಂತ ಕನೆಕ್ಷನ್ ಏನು? ಹೌದಲ್ವಾ ಭಕ್ತ? ಬೈಬಲ್ ಅಲ್ಲಿ ಅದೇ ಮಾತು ಬರೆಯಲ್ಪಟ್ಟಿದೆಯಲ್ವಾ ಪ್ರಿಯರೇ? ನಾಲಿಗೆ ಯಾವುದರಿಂದ ಬೆಂಕಿ ಹಚ್ಚಲ್ಪಡುತ್ತಂತೆ? ನರಕದಿಂದ ಬೆಂಕಿ ಹಚ್ಚಲ್ಪಡುತ್ತೆ. ಈ ನಾಲಿಗೆ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತಂತೆ ಪ್ರಿಯರೇ. ಇಷ್ಟು ಪವರ್ ಇದೆಯಾ ನಾಲಿಗೆಗೆ? ಇಷ್ಟು ಶಕ್ತಿ ಇದೆಯಾ ನಾಲಿಗೆಗೆ? ಮುಂದಿನ ವಚನ 5ನೇ ವಚನ, 4ನೇ ವಚನದಿಂದ ಓದೋಣ. 4ನೇ ವಚನದಿಂದ, ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಹಡಗನ್ನ ನಾವು ನೋಡಿದೀವಲ್ಲ, ಸಮುದ್ರದ ಮೇಲೆ ಪ್ರಯಾಣ ಮಾಡುವಂತ ನಾವೆಯನ್ನ ನಾವು ನೋಡಿದೀವಲ್ಲ, ಆ ಹಡಗು ಎಷ್ಟು ದೊಡ್ಡದಾಗಿದ್ದರೂ ಅದನ್ನ ನಡೆಸುವವನ ಹತ್ರ ಇರುವಂತ ಚೊಕ್ಕಾಣಿ ಚಿಕ್ಕದೇ. ಆ ಚಿಕ್ಕದಾಗಿರುವಂತ ಚೊಕ್ಕಾಣಿ ಏನ್ ಮಾಡುತ್ತೆ? ದೊಡ್ಡ ಹಡಗನ್ನ ಹೇಗಾದ್ರೆ ನಡೆಸ್ಕೊಂಡು ಹೋಗುತ್ತೋ, ದಾರಿ ತೋರಿಸುತ್ತೋ. ನಾಲಿಗೆಯು ಸಹ ನಮ್ಮ ಅಂಗಗಳಲ್ಲಿ ಇಡಲ್ಪಟ್ಟಿರುವಂತ ಚಿಕ್ಕ ಅಂಗವಾಗಿದ್ದರೂ ಏನ್ ಮಾಡುತ್ತಂತೆ? ಅದು ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನಾಲಿಗೆ ಅಷ್ಟು ದೊಡ್ಡ ಕೆಲಸ ಮಾಡೋದಕ್ಕೆ ಆಗುತ್ತಾ ಪ್ರಿಯರೇ? ನಾಲಿಗೆಗೆ ಆಗುತ್ತಾ? ಒಂದು ಅರ್ಥ ಮಾಡ್ಕೊಳ್ಳಿ. ನಾಲಿಗೆಗೆ ದೊಡ್ಡ ಕೆಲಸ ಮಾಡೋದಕ್ಕೆ ಆಗತ್ತಾ ಆಗಲ್ವಾ? ಫಾರ್ ಎಕ್ಸಾಂಪಲ್, ಎಲೆಕ್ಷನ್ ಟೈಮ್ ಬಂತು. ಈ ಎಲೆಕ್ಷನ್ ಅಲ್ಲಿ MLA ಕಾರ್ಪೊರೇಟರ್ಗಳಾಗ್ಲಿ ಮನೆಗಳಿಗೆ ಬಂದು ಏನಂತ ಹೇಳ್ತಾರೆ ಅಂತಂದ್ರೆ, ರೋಡ್ ಸರಿ ಇಲ್ವಲ್ಲ, ರೋಡ್ ಮಾಡ್ಕೊಡ್ತೇವೆ, ನೀರ್ ಬರ್ತಿಲ್ವಲ್ಲ, ನೀರ್ ಮಾಡ್ಕೊಡ್ತೇವೆ, ಕರೆಂಟ್ ಹಾಕೊಡ್ತೇವೆ, ಅದ್ ಮಾಡ್ಕೊಡ್ತೇವೆ, ಇದು ಮಾಡ್ಕೊಡ್ತೇವೆ. ಈ ಬಾಯಿ ಮಾತಿಂದ ಬರುವಂತ ಈ ಮಾತುಗಳನ್ನ ಕೇಳಿದ ಮೇಲೆ ನಾವ್ ಏನ್ ಮಾಡ್ತೇವೆ? ಈಗ ನಂಬಿಟ್ಟು ಎಲೆಕ್ಷನ್ ಬಂದಾಗ ಅವ್ರಿಗೆ ವೋಟ್ ಹಾಕ್ತೇವೆ. ಹೌದಾ? ಇವಾಗ ಅವರ ಬಾಯಿ ಮಾತಿನಿಂದ ಅವ್ರು ಗೆದ್ರು ಅಂತ ಅಂದ್ಕೊಳ್ಳಿ. ಅವರ ಬಾಯಿ ಮಾತಿನಿಂದ ಅವ್ರು ಗೆದ್ದ ಮೇಲೆ ಆ ಕೆಲಸ ಮಾಡಿಲ್ಲ. ಅವರು ಗೆದ್ದ ಮೇಲೆ ಅವ್ರು ಹೇಳಿದಂತ ಕೆಲಸ ಮಾಡಿಲ್ಲ. ಇವಾಗ ಅವರ ಬಾಯಿ ಮಾತಿನಿಂದ ಅವ್ರು ಒಳ್ಳೇದಾಗಿದೆಯಾ ಕೆಟ್ಟದಾಗಿದ್ಯಾ? ಅವ್ರಿಗೆ ಒಳ್ಳೇದಾಗಿದೆಯಾ ಕೆಟ್ಟದಾಗಿದ್ಯಾ? ಒಳ್ಳೇದಾಗಿದ್ಯಾ? ಲಾಭನೇನಾ? ದೊಡ್ಡ ಅಧಿಕಾರ ಸಿಕ್ಕಿದ್ಯಾ? ಗೌರವ ಸಿಕ್ಕಿದ್ಯಾ? ಅವರ ಒಂದು ಸಿಗ್ನೇಚರ್ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಾ ಪ್ರಿಯರು? ಒಂದು ಸೈನ್ ಹಾಕಬೇಕು ಅಂತಂದ್ರೆ, ಅವರು ಒಂದು ಪೇಪರ್ ಮೇಲೆ ಒಂದು ಸೈನ್ ಹಾಕಿದ್ರು ಅಂತಂದ್ರೆ ಆ ಸೈನ್ ಗಿರುವಂತ ವ್ಯಾಲ್ಯೂನೇ ಬೇರೆ. ಆ ವ್ಯಾಲ್ಯೂ ಕೊಟ್ಟದ್ದು ಯಾರು? ಆ ವ್ಯಾಲ್ಯೂ ಕೊಟ್ಟದ್ದು ನಾವು ಯಾಕೆ ಕೊಟ್ವಿ ಆ ವ್ಯಾಲ್ಯೂನ ಅವ್ರಿಗೆ? ಅವ್ರು ಹೇಳಿದ್ರಲ್ಲ ಮಾತು, ಆ ಬಾಯಿ ಮಾತನ್ನ ನಾವು ನಂಬ್ಕೊಂಡ ಅಧಿಕಾರವನ್ನ ಅವ್ರಿಗೆ ನಾವು ನೋಡಿದ್ದೇವೆ. ಇವಾಗ ನಾಲಿಗೆಯಿಂದ ಅಧಿಕಾರ ಸಿಗುತ್ತಾ ಪ್ರಿಯರೇ? ಸಿಗುತ್ತಾ? ನಾಲಿಗೆಯಿಂದ ಅಧಿಕಾರಗಳು ಸಿಗುತ್ತೆ. 3ನೇ ವಚನ ಓದಿಕೊಳ್ಳೋಣ. 3ನೇ ವಚನ, ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ನಾವು ಕುದುರೆಗಳನ್ನ ಓಡಿಸಬೇಕಾದ್ರೆ ಬಾಯಿಗೆ ಕಡಿವಾಣ ಹಾಕ್ತೇವಲ್ಲ, ಯಾಕೆ ಬಾಯಿಗೆ ಕಡಿವಾಣ ಹಾಕಬೇಕು? ಮೈಗೆ ಯಾಕೆ ಹಾಕಬಾರ್ದು ಅಂತಂದ್ರೆ, ಬಾಯಿಗೆ ಕಡಿವಾಣ ಹಾಕಿದ್ರೆ ಕುದುರೆ ದೇಹವನ್ನೆಲ್ಲ ನಾವು ತಿರುಗಿಸಬಹುದು. ಬಾಯಿಗೆ ಯಾಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಕುದುರೆ ತಿರುಗಿಸ್ಬೇಕಾ? ಬಾಯಿಗೆ ಕಡಿವಾಣ ಹಾಕಬೇಕು. ಅದು ಹೇಗೋ ನಾವ್ ಆಗ್ಲೇ ಓದಿಕೊಂಡ ಹಾಗೆ ಹಡಗನ್ನ ನಡೆಸಬೇಕು ಅಂತಂದ್ರೆ ಚಿಕ್ಕ ಚೊಕ್ಕಾಣಿ ಹೇಗೋ, ಹಾಗೆಯೇ ಮನುಷ್ಯನ ದೇಹವನ್ನ, ಮನುಷ್ಯನ ಜೀವನವನ್ನ ನಡೆಸುತ್ತಿರುವಂತದ್ದು ಯಾವುದು ಪ್ರಿಯರೇ? ಆದರೆ ಇಷ್ಟು ದೊಡ್ಡ ಶಕ್ತಿ ಇರುವಂತ ಈ ನಾಲಿಗೆ ಬೆಂಕಿ ಹತ್ಕೊಂಡಿದೆಯಂತೆ ಪ್ರಿಯರೇ. ಆ ಬೆಂಕಿ ಎಲ್ಲಿಂದ ಹತ್ಕೊಂಡಿದೆ ಅಂತಂದ್ರೆ ನರಕದಿಂದ. ನಾಲಿಗೆಯು ಕಿಚ್ಚೆ, ಬೆಂಕಿ ಅಲ್ಲ, ಬೆಂಕಿಯ ಪ್ರಾರಂಭ ನಾಲಿಗೆ. ಬೆಂಕಿ ಬೇರೆ ಪ್ರಿಯರೇ, ಕಿಚ್ಚಿಂದ ಪ್ರಾರಂಭ ಆಗುವಂತದ್ದು
ಬೆಂಕಿ ನಾವು ಆಗ್ಲೇ ಮಾತಾಡ್ಕೊಳ್ತಿದ್ವಿ. ಸಿಲಿಂಡರ್ಗಳು ನಮ್ಮೆಲ್ಲರ ಮನೇಲಿ ಇದಾವೆ, ಗ್ಯಾಸ್ ಸಿಲಿಂಡರ್ಸ್. ಆ ಗ್ಯಾಸ್ ಸಿಲಿಂಡರ್ಸ್ ಅನ್ನ ಹಾಗೆ ಲೈಟ್ ಮಾಡಕ್ ಆಗುತ್ತೆ ಅಂತಂದ್ರೆ ಇಲ್ಲ, ಅದಕ್ಕೊಂದು ಲೈಟರ್ ಅಂತ ಕೊಟ್ಟಿರ್ತಾರೆ, ಗನ್ ತರ. ಅದನ್ನ ಶೂಟ್ ಮಾಡಿದಾಗ ಆ ಶೂಟ್ ಮಾಡ್ಬೇಕಾದ್ರೆ ಹಿಂದೆ ನೀವು ತಿರುಗಿಸಿ ನೋಡಿ, ಏನ್ ಬರುತ್ತೆ? ಚಿಕ್ಕದಾಗಿ ಸ್ಪಾರ್ಕ್ ಆಗುತ್ತೆ, ಚಿಕ್ಕದಾಗಿ ಕಿಚ್ಚು ಬರುತ್ತೆ. ಆ ಕಿಚ್ಚು ನಾವು ಸಿಲಿಂಡರ್ ಆನ್ ಮಾಡಿ ಗ್ಯಾಸ್ ಹೊರಗೆ ಬರ್ತಿರ್ಬೇಕಾದ್ರೆ ಆ ಕಿಚ್ಚನ್ನು ನಾವು ಮುಟ್ಟಿಸ್ಬಿಟ್ಟು ಹೇಳ್ಕೊಂಡ್ಕೊಳ್ಳಿ, ಅರ್ಧ ಗಂಟೆ ದಿನ ಪೂರ್ತಿ ಹಚ್ಕೊಂಡೇ ಇರುತ್ತೆ ಅದು. ಹೌದಾ? ಚಿಕ್ಕ ಕಿಚ್ಚು ಏನ್ ಮಾಡ್ತೀಗ ಬೆಂಕಿಯಾಗಿ ಹೇಗಾದ್ರೆ ಮಾರ್ಪಟ್ಟಿತು. ನಾಲಿಗೆಯು ಕೂಡ ಕಿಚ್ಚೆ, ನಾಲಿಗೆಯು ಕೂಡ ಕಿಚ್ಚೆ. ಅದು ಚಿಕ್ಕದೇ, ಕಣ್ಣಿಗೆ ಕಾಣಿಸೋದಿಲ್ಲ, ರವೆ ತರನೇ ಇರುತ್ತೆ. ಆದ್ರೆ ಅದು ಮಾಡೋ ಕೆಲಸ ಮಾತ್ರ ದೊಡ್ಡದು. ಕಣ್ಣು ಕಾಣಿಸುತ್ತೆ, ಬಿಸಿ ಇರುತ್ತೆ, ಸುಟ್ಟೋಗುತ್ತೆ. ಎಲ್ಲಿಂದಪ್ಪ ಇದೆಲ್ಲ ಪ್ರಾರಂಭ ಆಯ್ತು ಅಂತಂದ್ರೆ ಚಿಕ್ಕ ಕಿಚ್ಚು. ಆಫ್ರಿಕಾಗಳಲ್ಲಿ ಕಾಡುಗಳು ಜಾಸ್ತಿ ಪ್ರೇರೆ, ಆಫ್ರಿಕಾಗಳಲ್ಲಿ ಕಾಡುಗಳು ಜಾಸ್ತಿ. ಈ ಕಾಡುಗಳು ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಗೊತ್ತಾ? ಸುಮ್ನೆ ಬೆಂಕಿಗಳು ಹತ್ಕೊಳ್ತಿರ್ತವೆ, ಸುಮ್ನೆ ಕಾಡೇ ಸುಟ್ಟೋಗ್ತಿರುತ್ತೆ. ಯಾಕೆ ಸುಟ್ಟೋಗ್ತಿದೆ ಕಾಡು ಅಂತಂದ್ರೆ ಅದನ್ನ ಏನಂತಾರೆ ಅಂತಂದ್ರೆ ಬಿಸಿಲು ಜಾಸ್ತಿ ಬಂದಾಗ ಒಣಗಿರುವಂತ ಈ ಎಳೆಗಳು ಮರಗಳೆಲ್ಲ ಇರ್ತಾವಲ್ಲ, ಆ ಬಿಸಿಲಿಗೆ ಏನಾಗುತ್ತೆ, ಹೆವಿ ಬಿಸಿಲು ಏನಾಗುತ್ತೆ ಅಂತಂದ್ರೆ ಕಾಲಕ್ರಮೇಣ ಇದ್ದು 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 ಬೆಂಕಿಯಾಗಿ ಮಾರ್ಪಡುತ್ತೆ. ಚಿಕ್ಕದಾಗಿ ಎಲ್ಲೋ ಒಂದು ಆ ಚಿಕ್ಕದಾಗಿರುವಂತ ಬೆಂಕಿ ಕಾಡನ್ನೇ ಸುಟ್ಟಾಕುತ್ತೆ. ಅದನ್ನ ಆರಿಸೋದಕ್ಕೆ 1 ವಾರ 2 ವಾರ ಬೇಕಾಗುತ್ತೆ. ದೊಡ್ಡ ಬೆಂಕಿ, ಅಷ್ಟು ದೊಡ್ಡ ಬೆಂಕಿ ಬರುತ್ತೆ. ನಾಲಿಗೆಯು ಕೂಡ ಕಿಚ್ಚೆ. ಅದು ಎಲ್ಲಿಂದ ಬೆಂಕಿ ಹತ್ತಿಸಿಕೊಂಡಿದೆ ಅಂತಂದ್ರೆ ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿಯಲ್ಲಿ ತರುವುದುಂಟು ಮತ್ತು ತಂದದ್ದೂ ಉಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ಮನುಷ್ಯನು ಏನೇನನ್ನೋ ಅಧೀನ ಮಾಡಿಕೊಳ್ತಿದ್ದಾನೆ, ಮೃಗಗಳನ್ನ, ಜಲಚರಗಳನ್ನ ಏನೇನೋ ಕಂಟ್ರೋಲ್ ಮಾಡ್ತಿದ್ದಾನೆ. ಸಿಂಹ ಬರುತ್ತೆ ಸರ್ಕಸ್ ಅಲ್ಲಿ, ಹುಳಿ ಬರುತ್ತೆ, ಚಿರತೆ ಬರುತ್ತೆ, ಹೇಳ್ದಂಗ್ ಕುಣಿಯುತ್ತೆ, ಹೇಳ್ದಂಗ್ ಮಾಡುತ್ತೆ. ಅದನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ. ಇಷ್ಟೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿರುವಂತ ಮನುಷ್ಯ ಯಾವ್ದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗ್ತಿಲ್ಲ? ಯಾವ್ದನ್ನ? ನಾಲಿಗೆನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಮನುಷ್ಯನಿಂದ ಆಗ್ತಿಲ್ಲ. ಮೃಗಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿದ್ದಾನೆ, ಮೃಗಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿದ್ದಾನೆ. ಇನ್ನೇನ್ ಹೇಳಿ? ಆ ಸಿಂಹವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿದ್ದಾನೆ, ದೊಡ್ಡ ಆನೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿದ್ದಾನೆ. ಎಲ್ಲವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿರುವಂತ ಮನುಷ್ಯ ಯಾವ ಮಾನವನು ಆದರೆ ನಾಲಿಗೆಯನ್ನು ಯಾವ ಮಾನವನ್ನು ಹತೋಟಿಗೆ ತರಲಾರನು. ನೋ ಒನ್ ಕ್ಯಾನ್ ಕಂಟ್ರೋಲ್ ಹಿಸ್ ಟಂಗ್. ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದೆ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿಯದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ 2 ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯು ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು 2 ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿಗಳನ್ನು ಬಿಡುವುದೋ, ದ್ರಾಕ್ಷೆ ಬಳ್ಳಿಯು ಅಂಜೂರದ ಹಣ್ಣಾಗುವುದೋ, ಹಾಗೆಯೇ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಏನರ್ಥ ಆಯ್ತು ಪ್ರಿಯರೇ? ಇದರಿಂದ ಏನರ್ಥ ಆಯ್ತು? ಈ ವಚನದಿಂದ ಏನರ್ಥ ಆಯ್ತು? ದೇವರನ್ನ ಬಂದು ನಾವೆಲ್ಲರೂ ಸಭೆಯಲ್ಲಿ ಕೊಂಡಾಡುತ್ತೇವೆ, ಅದೇ ಬಾಯಿಂದ ಹೊರಗೋದ ನಂತರ ಏನ್ ಮಾಡುತ್ತೇವೆ? ಶಪಿಸುತ್ತೇವೆ. ಯಾರನ್ನ ಶಪಿಸುತ್ತಿದ್ದೇವೆ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ ದೇವರು. ದೇವರ ಸ್ವರೂಪದಿಂದ ಸೃಷ್ಟಿಸಲ್ಪಟ್ಟಿರುವಂತ ನಿನ್ನ ಸಹೋದರನು, ಮನುಷ್ಯನನ್ನ ನೀನು ಶಪಿಸುತ್ತಿದ್ದೀಯಾ ಅಂತ ಹೇಳ್ತಿಲ್ಲ ಪ್ರಿಯರೇ. ಅವನಿಗಿರುವಂತ ಲೆವೆಲ್ ಏನು ಗೊತ್ತಾ? ಅವನಿಗಿರುವಂತ ಕ್ವಾಲಿಟಿ ಏನು ಗೊತ್ತಾ? ಅವನು ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವಂತನವನು. ಅಂತವನನ್ನ ನಿನ್ನ ಬಾಯಿಂದ ಶಪಿಸುತ್ತಿದ್ದೀಯಾ ಅಂತಂದ್ರೆ ನೀನು ಒಳಗೆ ಮಾಡಿರುವಂತ ಆರಾಧನೆಗೂ ಹೊರಗಡೆ ಹೇಳುತ್ತಿರುವಂತ ಮಾತಿಗೂ ಇಲ್ಲ.
ಮನುಷ್ಯರಾಗಿರುವಂತ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾದಂಥದ್ದು ಏನಾದಿದೆಯಾ ಪ್ರಿಯರೇ? ಬಾಯಿ ಮಾತು. ತುಂಬಾ ಜಗಳಗಳು ನೋಡಿ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಬಾಯಿ ಜೋರ ಮಾತಾಡ್ತಿದ್ಯಾ, ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬನ್ನಿ ಜಗಳ ಸ್ಟಾರ್ಟ್ ಆಗಿರುತ್ತೆ. ಇಬ್ಬರ ಮಧ್ಯೆ ಬಾಯಿ ಜೋರ ಆಗ್ತಿದ್ಯಾ, ಆ ಇಬ್ಬರ ಮಧ್ಯದಲ್ಲಿ ಜಗಳ ಆಗೋದಕ್ಕೆ ಕಾರಣನೇ ಬಾಯಿ. ಒಬ್ರು ಬಾಯಿ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಸೈಲೆಂಟ್ ಆಗಿ ಇಟ್ಬಿಟ್ರು ಅಂತ ಅಂದ್ಕೊಳ್ಳಿ, ಜಗಳ ಆಗಲ್ಲ. ಹೌದಾ? ಚಪ್ಪಾಳೆ ಯಾವಾಗ ಚಪ್ಪಾಳೆ ಹೇಳಿ, ಸೌಂಡ್ ಯಾವಾಗ ಬರುತ್ತೆ? ಎರಡೂ ಕೈಗಳು ಒಂದೇ ಸಮವಾಗಿ ಒಂದೇ ಫೋರ್ಸ್ ಇಂದ ಬಂದಾಗ, ಒಂದೇ ಕೈ ಬಡ್ಕತಿದೆ ಅಂತ ಅಂದ್ಕೊಳ್ಳಿ, ಎಷ್ಟೊತ್ತು ಬಡ್ಕೊಳ್ಳುತ್ತೆ? ಸುಸ್ತಾಗುವಷ್ಟೊತ್ತು ಬಡ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ? ಸೌಂಡ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದೇ. ಬಾಯಿನೂ ಕೂಡ ಅಷ್ಟೇ ಪ್ರಿಯರೇ, ಬಾಯಿ ಮಾತಾಡ್ತಾ ಇದ್ವಿ ಅಂತ ಅಂದ್ಕೊಳ್ಳಿ, ಈ ಮುಂದೆ ಇರೋನು ಸುಮ್ಮನೆ ಇದ್ಬಿಟ್ಟ ಅಂತ ಅಂದ್ಕೊಳ್ಳಿ, ಮಾತಾಡ್ತೀವಿ, ಎಷ್ಟೊತ್ತು ಮಾತಾಡ್ತೀವಿ, ಸುಸ್ತಾಗೋವರೆಗೂ ಮಾತಾಡ್ತೀವಿ, ಊಟ ಟೈಮ್ ಆಯ್ತು ಅಂತಂದ್ರೆ ಹೊಟ್ಟೋಗ್ಬಿಡ್ತೀವಿ. ಹೌದಾ? ಯಾವಾಗಾದ್ರೆ ಮುಂದಿರೋನು ಬಾಯಿ ಮಾತಿಗೆ ರಿಪ್ಲೈ ಕೊಟ್ಟ ಅಂತ ಅನ್ಕೊಳ್ಳಿ, ಇನ್ನು ನಿಲ್ಲಲ್ಲ ಅದು. ಇಲ್ಲಿಂದ ಶುರುವಾಗಿ ಬೆಂಗಳೂರು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲೆಲ್ಲಿಗೋ ಸುತ್ತಾಡ್ಕೊಂಡು ಬಂದು ಡೆಲ್ಲಿವರೆಗೂ ಹೋಗ್ಬಿಟ್ಟು ಬರುತ್ತೆ. ಅದು ಸಂಬಂಧ ಇಲ್ದಿರುವಂತ ವಿಷಯಗಳಿಗೆಲ್ಲ ಹೋಗುತ್ತೆ. ಹೋಗ್ಬಿಟ್ಟು ಬಂದು ಕೊನೆಗೆ ಸುಧಾರಿಸ್ಕೊಳ್ತೀರಾ ಅಂತಂದ್ರೆ ಸುಧಾರಿಸ್ಕೊಳ್ಳೋದಿಲ್ಲ, ಜಗಳ ಆಗತ್ತೆ. ಅಲ್ಲಿ ಹೊಡೆದಾಡ್ ರಕ್ತ ಸುತ್ತು ಬಿಡುತ್ತೆ. ಯಾಕಪ್ಪ, ಏನಾಯ್ತಪ್ಪ ಅಂತಂದ್ರೆ ಸುಮ್ಮನೆ ಇರಕ್ಕಾಗದೆ ಬಾಯಿ ಎತ್ತಿದೆ ಅಷ್ಟೇ. ಇರಕ್ಕಾಗದೆ ಬಾಯಿ ಎತ್ತೀವಿ, ಅದು ಎಲ್ಲಿಗೋಗುತ್ತೆ? ಎಲ್ಲಿಗೋಗ್ ಬರುತ್ತೆ. ರಕ್ತ ಸುರಿಯೋಷ್ಟು ಕೈಗೆ ಏನ್ ಸಿಕ್ಕದೆ ತಗೊಂಡು ಬೀಸ್ತಿರ್ತಾರೆ. ಯಾಕಪ್ಪ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಬಂದಿದಲ್ಲ ಅಂತಂದ್ರೆ ಸುಮ್ಮನೆ ಇರಕ್ಕಾಗದೆ ಬಾಯಿ ತೆಗೆದ್ವಿ. ಏನಾಯ್ತು ಈಗ? ಅದು ಒಡಕಳ ರೇಂಜಿಗೆ ಹೋಗಿದೆ. ಯಾವ ಮಾನವನು ತನ್ನ ನಾಲಿಗೆಯನ್ನು ಏನ್ ಮಾಡಕ್ಕಾಗಲ್ಲ? 10 ಮುಖಿಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ದೇವರ ಸನ್ನಿಧಾನಕ್ಕೆ, ದೇವರ ಸಭೆಗೆ ಬರುವಂತ ನಮಗೆ ಯಾಕೋಬನು ಹೇಳುತ್ತಿರುವಂತದ್ದು ಏನಂತಂದ್ರೆ ಪ್ರಿಯರೇ, ಪ್ರಿಯ ಸಹೋದರರೇ, ನೀವು ಸಭೆಗೆ ಬಂದು ಆರಾಧನೆ ಮಾಡುತ್ತೀರಲ್ಲ, ಸಭೆಗೆ ಬಂದು ಪ್ರಾರ್ಥನೆ ಮಾಡುತ್ತೀರಲ್ಲ, ದೇವರನ್ನ ಕೊಂಡಾಡುತ್ತೀರಲ್ಲ, ನೀವು ಸಭೆಗೆ ಬರಬೇಕಾದ್ರೆ ಮಾತ್ರ ದೇವರಿದ್ದಾರೆ ಅಂತ ನೀವು ಅಂದುಕೊಳ್ತಿದ್ದೀರಾ? ಇಲ್ಲಪ್ಪ, ನೀವು ಸಭೆಯಲ್ಲಿ ಬರೋದಕ್ಕಿಂತ ಮುಂಚೆನೂ ದೇವರು ನಿಮ್ಮನ್ನ ನೋಡ್ತಿದ್ದಾರೆ, ಸಭೆಯನ್ನ ಬಿಟ್ಟ ಮೇಲೂ ಕೂಡ ದೇವರು ನಿಮ್ಮನ್ನ ನೋಡ್ತಿದ್ದಾರೆ. ಸಭೆಯಲ್ಲಿ ಬಂದಾಗ ಮಾತ್ರ ಒಳ್ಳೆಯ ಮಾತುಗಳನ್ನ ಆಡುತ್ತಾ, ಸಭೆಯಿಂದ ಹೊರಗೋದ ಮೇಲೆ ನಿನ್ನ ಮಾತುಗಳನ್ನ ದೇವರು ನೋಡ್ತಿಲ್ಲ ಅಂತ ಅಂದುಕೊಳ್ಳುತ್ತಿದೀಯ ಮನುಷ್ಯನೇ. ತನ್ನ ಸ್ವರೂಪದಲ್ಲಿ ಮಾಡಲ್ಪಟ್ಟಿರುವಂತಹ ಸೃಷ್ಟಿಸಲ್ಪಟ್ಟಿರುವಂತ ನರ ಮನುಷ್ಯನನ್ನ ನೀನು ಶಪಿಸುತ್ತಿದ್ದೀಯ ಅಂತಂದ್ರೆ, ಒಂದೇ ಊಟೆಯಿಂದ ಸಿಹಿ ನೀರು ಕಹಿ ನೀರು ಹೇಗೆ ಬರೋದಕ್ಕೆ ಸಾಧ್ಯವಿಲ್ಲವೋ, ನಿನ್ನ ಬಾಯಿಯಿಂದ ದೇವರ ಸನ್ನಿಧಾನದಲ್ಲಿ ಒಳ್ಳೆಯ ಮಾತುಗಳು, ಸನ್ನಿಧಾನದಿಂದ ಹೊರಗೋದಾಗ ಮಾತ್ರ ಈ ಶಾಪದ ಮಾತುಗಳು ಯಾಕೆ ಬರ್ತಿದೆ? ಪ್ರಿಯರೇ, ನಮ್ಮನ್ನ ನಾವು ಕಂಟ್ರೋಲ್ ಆಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೇವ ಪ್ರಿಯರೇ? ನಾಲಿಗೆನ ಕಂಟ್ರೋಲ್ ಆಗಿ ಇಟ್ಕೊಂಡ್ಬಿಟ್ರಿ ಅಂತ ಅಂದ್ಕೊಳ್ಳಿ, ದೇಹವೆಲ್ಲ ಕಂಟ್ರೋಲ್ ಆಗುತ್ತೆ. ಹೌದಾ? ದೇಹವೆಲ್ಲ ಕಂಟ್ರೋಲ್ ಆಗುತ್ತೆ. ಏನಂತಾರೆ, ಕುದುರೆಗೆ ಬಾಯಿಗೆ ಯಾಕೆ ಆ ಒಂದು ಚುಕ್ಕಾಣಿ ಹಾಕ್ತಾರೆ, ಆ ಒಂದು ಕ್ಲಾಂಪ್ ಹಾಕ್ತಾರೆ ಅಂತಂದ್ರೆ, ಬಾಡಿಗೆಲ್ಲ ಕಂಟ್ರೋಲ್ ಆಗ್ಬೇಕು ಅಂತಂದ್ರೆ ಬಾಯಿ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಅದನ್ನ ಕಂಟ್ರೋಲ್ ಮಾಡೋನು ಕೂಡ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಹೌದಾ? ಬಾಯನ್ನ ಕಂಟ್ರೋಲ್ ಮಾಡೋನು ಕೂಡ, ಕುದುರೆ ಓಡಿಸೋನು ಕೂಡ ಕುದುರೆ ಓಡ್ಸಕ್ ಬಂದಿರ್ಬೇಕು. ಯಾರಂದ್ರೆ ಅವ್ರು ಕೂತ್ಕೊಂಡ್ರೆ ಕುದುರೆ ಹೇಳಿದ್ ಮತ್ತೆ ಕೇಳಲ್ಲ. ಹಾಗಾಗಿ ಈ ನಾಲಿಗೆ ಎನ್ನುವಂಥದ್ದು ಆಟೋಮೆಟಿಕ್ ಆಗಿ ನರಕದಿಂದ ಬೆಂಕಿ ಹಚ್ಚಲ್ಪಟ್ಟಿದೆ. ನರಕದಿಂದ ಬೆಂಕಿ ಹಚ್ಚಲ್ಪಟ್ಟಿರುವಂತಹ ಈ ಒಂದು ಚುಕ್ಕಾಣಿಯನ್ನು, ನರಕದ ಮಾತನ್ನ ಕೇಳಿಕೊಂಡು ದೇಹವೆಲ್ಲ ಹಂಗೆ ನಡೀತಿದೆ. ಹಾಗಾಗಿ ಈ ದೇಹಕ್ಕೆ, ಈ ನಾಲಿಗೆಗೆ ಕಂಟ್ರೋಲ್ ಆಗಿರಬೇಕು ಅಂತಂದ್ರೆ ಕಂಟ್ರೋಲರ್ ಅನ್ನ ನಾವು ಬದಲಾಯಿಸಬೇಕು. ನರಕದಿಂದ ಕಂಟ್ರೋಲ್ ಆಗುತ್ತಿರುವಂತ ಈ ನಾಲಿಗೆಗೆ ಯಾರನ್ನ ನಾವು ಕಂಟ್ರೋಲ್ ಆಗಿಡಬೇಕು? ದೇವರನ್ನ, ವಾಕ್ಯವನ್ನ. ಯಾಕೆ ದಾವೀದನು ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾನೆ? ಯಾಕೆ ದಾವೀದನು ಪ್ರಾರ್ಥನೆ ಮಾಡುತ್ತಾನೆ? ಯಾಕೆ ದಾನಿಯೇಲನು ದಿನಕ್ಕೆ 3 ಆವರ್ತಿ ಎದ್ದು ಪ್ರಾರ್ಥನೆ ಮಾಡುತ್ತಾನೆ? ಯಾಕೆ ಶಡ್ರಕ್, ಮೇಷಕ್, ಅಬೇದ್ನೆಗೋರವರು ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದಾರೆ? ಅವರಿಗೆ ಕೆಲಸ ಇಲ್ವಾ ಅಂತಂದ್ರೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಪ್ರಿಯರೇ, ಈ ನರಕದಿಂದ ಬೆಂಕಿ ಹಚ್ಚಲ್ಪಟ್ಟಿರುವಂತ ಈ ನಾಲಿಕೆಯಿಂದ ಯಾರನ್ನ ನಾವು ಕೊಂಡಾಡಬೇಕು ಗೊತ್ತಾ? ದೇವರನ್ನು. ಯಾವಾಗಾದ್ರೆ ನಾವು ದೇವರನ್ನ ಕೊಂಡಾಡುತ್ತೇವಲ್ಲ ಪ್ರಿಯರೇ, ನರಕಕ್ಕೆ ಅವಕಾಶ ಇರಲ್ಲ. ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ತಿದ್ದಾಗ ಸೈತಾನನು ಓಡ್ ಬರ್ತಾನೆ ಮನೆ ಒಳಗಡೆಗೆ. ಓಡ್ ಬಂದು ಬಾಗ್ಲು ತೆಗ್ದಿದ ತಕ್ಷಣ ಮಂಚದ ಮೇಲೆ ಒಂದು ಹುಡುಗ ಕೂತ್ಕೊಂಡು ಬೈಬಲ್ ಓದ್ತಾ ಇರ್ತಾನೆ. ಈ ಸೈತಾನ್ ಕಾಯ್ತಾ ಇರ್ತಾನೆ. ಯಾಕಂತಂದ್ರೆ ಇವನ್ ಬೈಬಲ್ ಬಿಟ್ರೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಣ ಅಂತ, ಬೈಬಲ್ ಬಿಟ್ರೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಣ ಅಂತ ಹೇಳಿ ಕಾಯ್ತಾ ಇರ್ತಾನೆ. ಇವ್ನಿಗೆ ಬೈಬಲ್ ಬಿಡ್ತಿಲ್ಲ.
ಇವನೇ ಹೋಯ್ತಾನೆ, ಸೈತಾನೇ ಹೋಗ್ಬಿಡ್ತಾನೆ, ಮನೇಲಿ ಬಿದ್ದಿರೋ ಬಟ್ಟೆಗಳೆಲ್ಲ ಮಡಚಾಕ್ತಾ ಇರ್ತಾನೆ. ಯಾಕಂದ್ರೆ ಇವನು ಖಾಲಿಯಾಗಿದ್ದಾನಲ್ಲ, ಮನೇಲಿ ಬಿದ್ದಿರೋ ಎಲ್ಲ ಬಟ್ಟೆ ಎಲ್ಲ ಮಡಚಾಕ್ತಾ ಇರ್ತಾನೆ. ಇನ್ ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲ ಮಡಚಾಕ್ಬಿಟ್ಟು ಬಂದು ನೋಡ್ತಾನೆ, ಬೈಬಲ್ ಮುಚ್ಚಿಡ್ತಾ ಪಕ್ಕಕ್ಕೆ ತಗೊಳ್ತಾನೇನೋ ಅಂತ ಹೇಳ್ಬಿಟ್ಟು ಫೋನ್ ತಗೊಳ್ತಾನೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆಯಿಂದ ಕಾಯ್ಕೊಂಡಿದ್ದ ಸೈತಾನು. ಇವ್ನು ಫೋನ್ ತಗೊಂಡಿಲ್ಲ, ಬೈಬಲ್ ಇಟ್ಬಿಟ್ಟು ಹೋಗ್ಬಿಟ್ಟು ಬ್ರಷ್ ಮಾಡಕ್ ಹೋದ. ಬೈಬಲ್ ಇಟ್ಬಿಟ್ಟು ಹೋಗಿ ಬ್ರಷ್ ಮಾಡಕ್ ಹೋದ. ಇವನೇನ್ ಕಾಯ್ತಾ ಇದ್ದಾನೆ. ಬ್ರಷ್ ಮಾಡ್ಬೇಕಾದ್ರೂ ಆಗ್ಲೂ ಫೋನ್ ನೋಡ್ತಾನೆ ಅಂತಂದ್ರೆ ಫೋನ್ ನೋಡ್ತಿಲ್ಲ. ಇವ್ನಿಗೆ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಮತ್ತೆ ಬ್ರಷ್ ಮಾಡ್ಕೊಂಡ್ ಬಂದ, ಸ್ನಾನ ಮಾಡ್ಕೊಂಡ್ ಬಂದ, ಮತ್ತೆ ಫೋನ್ ತಗೋಬೇಕು ಅಂತ ಕೈ ಹೋಗ್ತಿದ್ದಾಗೆಲ್ಲ ಇವ್ನಿಗೆ ಆಸೆ, ಫುಲ್ ಖುಷಿ. ಇವನು ಫೋನ್ ಹಿಡ್ಕೊಳ್ತೀರ, ಮತ್ತೆ ಬೈಬಲ್ ಹಿಡ್ಕೊತಾನೆ, ಮತ್ತೆ ಓದ್ತಿರ್ತಾನೆ. ಇನ್ ಏನ್ ಮಾಡ್ಬೇಕು ಗೊತ್ತಾಗ್ದಿರ ವೇಟ್ ಮಾಡಿ, ಬಟ್ಟೆ ಮಡಿಚಿ, ಬಾತ್ರೂಮ್ ತೊಳೆದು, ಮಂಚ ಎಲ್ಲ ಸರಿ ಮಾಡಿ, ಎಲ್ಲಾ ಮಾಡಿ ಸಾಯಂಕಾಲದವರೆಗೂ ಕಾಯ್ಕೊಂಡಿರ್ತಾನೆ. ಇವ್ನು ಫೋನೇ ಮುಟ್ಟಲ್ಲ. ಇವ್ನಿಗೆ ಅರ್ಥ ಆಗೋಯ್ತು ಇವನಿಲ್ಲ ಅದ್ಲಾಗಲ್ಲ, ಇವನಿನ್ನ ಬೈಬಲ್ ಓದ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ಸಾಯಂಕಾಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಯ್ತಾನೆ. ಯಾಕಿದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಪ್ರಿಯರೇ, ನಾವು ದೇವರೊಂದಿಗೆ ಯಾವಾಗಾದ್ರೆ ಸಮಯವನ್ನ ಕಳೀತಿರ್ತೇವಲ್ಲ ಪ್ರಿಯರೇ, ಸೈತಾನನಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೈತಾನನಿಗೆ ಏನ್ ಕೆಲಸ ಮಾಡ್ಬೇಕು ಅಲ್ಲಿ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ನಮ್ಮ ಮನಸ್ಸು ದೇವರಿಗೆ ಇದೆ, ನಮ್ಮ ಮಾತುಗಳು ದೇವರಿಗೋಸ್ಕರವಿದೆ, ನಮ್ಮ ಕ್ರಿಯೆಗಳು ದೇವರಿಗೋಸ್ಕರವಿದ್ದಾಗ ಅವನಿಗೆ ಬರೋದಕ್ಕೆ ಆಪರ್ಚುನಿಟಿ ಇಲ್ಲ, ಅವಕಾಶವಿಲ್ಲ. ದೇವರ ಭಕ್ತಿಯ ಜೀವನದಲ್ಲಿ ನಾವು ಹೇಗಿರಬೇಕು ಅಂತಂದ್ರೆ ಪ್ರಿಯರೇ, ನಮ್ಮನ್ನ ಕಂಡ್ರೆ ಸೈತಾನನಿಗೆ ಭಯ ಆಗಬೇಕು. ನಮ್ಮ ಮುಂದೇನು ಕೂಡ ಬಂದು ನಿಂತ್ಕೊಳಕ್ ಆಗಬಾರದು. ಯಾವಾಗ ಅದು ಸಾಧ್ಯ ಅಂತಂದ್ರೆ ನಾವು ದೇವರಲ್ಲಿದ್ದಾಗ, ದೇವರಲ್ಲಿ ಬಲವಾಗಿದ್ದಾಗ, ನಮ್ಮ ಬಾಯಿ ಮಾತು ದೇವರದಾಗಿರಬೇಕು, ನಮ್ಮ ನಡತೆ ದೇವರದಾಗಿರಬೇಕು, ನಮ್ಮ ಆಲೋಚನೆಗಳು ದೇವರದಾಗಿರಬೇಕು. ಅವಾಗ ಸೈತಾನನ ನಮ್ಮ ಮುಂದೆ ಅಲ್ವಲ್ಲ ಪ್ರಿಯರೇ, ನಮ್ಮ ಸುತ್ತಮುತ್ತಲು ಕಾಣುವುದಕ್ಕೆ ಸಾಧ್ಯವಿರೋದಿಲ್ಲ. ಯಾಕಂತಂದ್ರೆ ಪ್ರಿಯರೇ, ನಮ್ಮ ಸುತ್ತಲೂ ದೇವರು ತನ್ನ ದೂತರನ್ನಿಟ್ಟಿರ್ತಾರೆ. ಯಾವಾಗ ನಾವು ದೇವರಿಗೋಸ್ಕರ ನಿಂತಾಗ, ದೇವರಿಗೋಸ್ಕರ ಬದುಕಬೇಕೆಂಬಂತ ನಿರ್ಣಯ ನಾವು ತೆಗೆದುಕೊಂಡಾಗ, ಯಾವಾಗಾದ್ರೆ ನಾವು ದೇವರಿಗೆ ಸ್ವಲ್ಪ ಸ್ಪೇಸ್ ಕೊಡ್ತೇವಲ್ಲ, ಅಂದ್ರೆ ಸ್ವಲ್ಪ ದೇವರೇ ನೀವು ಸ್ವಲ್ಪ ಟೈಮ್ ತಗೊಳ್ಳಿ, ನನ್ಗೆ ಸ್ವಲ್ಪ ನನ್ನ ಪರ್ಸನಲ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆ ಗ್ಯಾಪ್ ತಗೊಳ್ತೀವಲ್ಲ ಪ್ರಿಯರೇ, ಆ ಗ್ಯಾಪ್ ಸಾಕು ಸೈತಾನನಿಗೆ ಎಂಟ್ರಾಗಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಗಾದೆ ಪ್ರಾವರ್ಬ್ ಇದೆ, an empty mind is a devil's workshop ಅಂತ. an empty mind ಅಂತಂದ್ರೆ ಖಾಲಿಯಾಗಿದೆ ಅಂತ ಕಳೀತಾನೆ. ಯಾರು ಬರ್ತಾರೆ ಈಗ? ಸೈತಾನನ ಬರ್ತಾನೆ. ಸೈತಾನನಿಗೆ ಒಂದು ಮನೆ ಇತ್ತಂತೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಂತೆ ಆ ಮನೇನ. ಸೈತಾನನ್ ಏನ್ ಅಂದ್ಕೊಂಡ ಅಂತಂದ್ರೆ, ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಆ ಮನೆ ಬಿಟ್ಟೋದ. ಸ್ವಲ್ಪ ದಿನಗಳು ಮನೆ ಬಿಟ್ಟೋದ. ಮನೆ ಬಿಟ್ಟು ಹೋಗಿದ ತಕ್ಷಣ, ಮನೆ ಬಿಟ್ಟು ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಮತ್ತೆ ಅವ್ನ ಮನೆಗೆ ಬರೋ ಅಷ್ಟರಲ್ಲಿ ನನ್ ಮನೆನಾ ಅನ್ನೋ ಅಷ್ಟು ರೀತಿಯಲ್ಲಿ ಬದಲಾಗ್ಬಿಟ್ಟಿದೆ ಅದು. ಅಂದ್ರೆ ಚೆನ್ನಾಗಿ ನೀಟಾಗಿ ಗೂಡಿಸಿ ಒರೆಸಿ ಎಲ್ಲಾ ನೀಟಾಗಿರೋದು ನೋಡ್ಬಿಟ್ಟು ಇದು ನಂದೇನಾ ಮನೆ ಅಂತ ಹೇಳ್ಬಿಟ್ಟು ಡೌಟ್ ಬಂದ್ಬಿಟ್ಟು ಇವನ್ಗೆ ಅರ್ಥ ಆಗೋಯ್ತು, ನನ್ನ ಮನೆ ಯಾರು ಆಕ್ರಮಿಸಿಕೊಂಡಿದ್ದಾರೆ. ಯಾರದು? ಯಾರು ಬಂದ್ಬಿಟ್ಟಿದ್ದಾರೆ ನನ್ನ ಮನೆಗೆ? ಯಾರು ಬಂದ್ಬಿಟ್ಟಿದ್ದಾರೆ? ದೇವ್ರು ಬಂದ್ಬಿಟ್ಟಿದ್ದಾರೆ. ದೇವ್ರು ಬಂದ್ಬಿಟ್ಟಿದ್ದಾರೆ ನನ್ನ ಮನೆಗೆ. ದೇವ್ರು ಬರಬಾರ್ದಲ್ವಾ? ಇಮಿಡಿಯೇಟ್ ಆಗಿ ತನಗಿಂತ ಕೆಟ್ಟವರಾಗಿರುವಂತ ಮತ್ತೇಳು ದೆವ್ವಗಳನ್ನ, ಮತ್ತೇಳು ಸೈತಾನರನ್ನ ಕರ್ಕೊಂಡು ಬಂದು ಮೊದಲ ಸ್ಥಿತಿಗಿಂತ ಕೇಳಾದಂತ ಸ್ಥಿತಿಗೆ ಕರ್ಕೊಂಡು ಬಂದ. ಮೊದಲ ಸ್ಥಿತಿನೇ ಚೆನ್ನಾಗಿತ್ತು ಹೋಲಿಸ್ಕೊಂಡ್ರೆ. ಮೊದಲ ಸ್ಥಿತಿ ಒಬ್ಬನೇ ಇದ್ದಾಗ ಸ್ವಲ್ಪ ಚೆನ್ನಾಗಿತ್ತು, ಒಬ್ಬನೇ ದೆವ್ವ ಇದ್ದ ಮನೆಯಲ್ಲಿ, ಒಬ್ಬನೇ ಸೈತಾನನಿದ್ದ ಮನೆಯಲ್ಲಿ. ಅವಾಗ ಒಂದು ಮಟ್ಟಿಗೆ ಚೆನ್ನಾಗಿದ್ದ, ಸಭೆಗಾದ್ರೂ ಬರ್ತಿದ್ದ, ವಾಕ್ಯ ಕೇಳಕ್ಕಾದ್ರೂ ಕೂತ್ಕೊಳ್ತಿದ್ದ. ಯಾವಾಗಾದ್ರೂ ಈ 7 ದೆವ್ವಗಳು ಬಂದವಲ್ಲ, ಚರ್ಚಿಗೆ ಬರೋದು ಬಿಟ್ಟ, ವಾಕ್ಯ ಕೇಳೋದು ಬಿಟ್ಟ, ಮಾತಾಡ್ಸೋದು ಬಿಟ್ಟ, ಕುಡಿಯೋದ್ ಶುರು ಮಾಡ್ದ. ಈಗ ಸಿಗರೆಟ್ ಸೇದೋದು ಶುರು ಮಾಡ್ದ. ಯಾಕೆ? ಏನಾಯ್ತು ಅಂತಂದ್ರೆ ಪ್ರಿಯರೇ, ದೇವರಿಗೆ ಕೊಡಬೇಕಾಗಿರುವಂತ ಸಮಯವನ್ನು ದೇವರಿಗೆ ಕೊಡಲಿಲ್ಲ. ದೇವರಿಗೆ ಕೊಡಬೇಕಾಗಿರುವಂತಹ ಸ್ಪೇಸ್ ನಾವು ದೇವರಿಗೆ ಕೊಟ್ಟಿಲ್ಲ ಪ್ರಿಯರೇ. ಕುಟುಂಬಕ್ಕೆ ನಾವು ಸ್ಪೇಸ್ ಕೊಟ್ಟಿರ್ತೇವೆ ನಮ್ಮ ಮೈಂಡ್ ಅಲ್ಲಿ, ಹೌದಾ? ನಮ್ಮ ಕುಟುಂಬಕ್ಕೆ ನಾವು ಸ್ಪೇಸ್ ಕೊಟ್ಟಿರ್ತೇವೆ, ಗಂಡ ಹೆಂಡತಿಯರಿಗೆ ಸ್ಪೇಸ್ ಕೊಟ್ಟಿರ್ತೇವೆ, ಮಕ್ಕಳಿಗೆ ಸ್ಪೇಸ್ ಕೊಟ್ಟಿರ್ತೇವೆ, ಎಲ್ಲರಿಗೂ ಸ್ಪೇಸ್ ಕೊಟ್ಟಿರ್ತೇವೆ ಪ್ರಿಯರೇ. ಆದ್ರೆ ದೇವರಿಗೆ ನಮ್ಮ ಹೃದಯದಲ್ಲಿ ನಾವು ಸ್ಪೇಸ್ ಕೊಡೋದಿಲ್ಲ. ನಾವೇನ್ ಅನ್ಕೊಳ್ತೇವೆ ಅಂತಂದ್ರೆ, ಭಾನುವಾರ ಹೋಗ್ತಿದ್ದೇನಲ್ಲ ಸಾಕಲ್ಲ, ವಾಕ್ಯ ಕೇಳ್ತಿದ್ದೇನಲ್ಲ ಸಾಕಲ್ಲ, ಬೈಬಲ್ ಓದ್ತಿದ್ದೇನಲ್ಲ ಸಾಕಲ್ಲ. ಸಾಕಾಗೋದಿಲ್ಲ ಪ್ರಿಯರೇ, ಸಾಕಾಗೋದಿಲ್ಲ. ನಾವ್ ಅಂದುಕೊಳ್ತೇವೆ ಬೈಬಲ್ ಓದಿದ್ರೆ ಸೈತಾನ ನನ್ನ ಬಳಿಗೆ ಬರೋದಿಲ್ಲ ಅಂತ ಹೇಳಿ. ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನ್ ಗೊತ್ತಾ? ನಮಗಿಂತ ಚೆನ್ನಾಗಿ ಬೈಬಲ್ ಓದಿರೋನು ಸೈತಾನನೇ. ನಾವು ತೂತು ಮಂತ್ರ ಅಷ್ಟೇ ಅವನ ಮುಂದೆ. ನಮಗಿಂತ ಚೆನ್ನಾಗಿ ಕಣ್ಮುಚ್ಕೊಂಡು ಬೈಬಲ್ ಹೇಳೋದಕ್ಕೆ ಶಕ್ತಿ ಅವನ ಹತ್ರ ಇದೆ.
ಯಾವ ವಚನ, ಯಾವ ಅಧ್ಯಾಯ, ಯಾವ ಪ್ರವಚನ ಎಲ್ಲಿ ನೆರವೇರಲ್ಪಟ್ಟಿದೆ ಎಲ್ಲ ಅವನಿಗೆ ಗೊತ್ತು. ನಮಗಿಂತ ಚೆನ್ನಾಗಿ ನಾವು ಅಂದುಕೊಳ್ತೀವಿ ಬೈಬಲ್ ಓದಿದ್ರೆ ಸಾಕು ಅಂತ. ನೋ, ಬೈಬಲ್ ಒಂದು ಓದಿ ಆರಾಧನೆಗೆ ಬಂದು ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿದ್ದಾಗ ಮಾತ್ರ ಭಕ್ತಿಯನ್ನು ಧರಿಸಿಕೊಂಡಿರುವಂತದ್ದಲ್ಲ ಪ್ರಿಯರೇ. ಇಂಟಿಗ್ರಿಟಿ ಉಳ್ಳವರಾಗಿರಬೇಕು. ವಾಟ್ ಈಸ್ ಇಂಟಿಗ್ರಿಟಿ? ಇಂಟಿಗ್ರಿಟಿ ಅಂತಂದ್ರೆ ಏನಾಗುತ್ತಾ, ಅದಕ್ಕೊಂದು ಒಳ್ಳೆ ಅಬ್ರಿವೇಷನ್ ಇದೆ. ಡೂಯಿಂಗ್ ದ ರೈಟ್ ಥಿಂಗ್. ಇಂಟಿಗ್ರಿಟಿ ಅಂತಂದ್ರೆ ಡೂಯಿಂಗ್ ದ ರೈಟ್ ಥಿಂಗ್ ವೆನ್ ನೋ ಒನ್ ಈಸ್ ವಾಚಿಂಗ್. ಅಂದ್ರೆ ಯಾರು ನೋಡದೇ ಇದ್ದಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡುವಂತದ್ದು ಇಂಟಿಗ್ರಿಟಿ. ದೇವರ ವಾಕ್ಯವೆಂಬಂತೆ ಒಂದು ಭಕ್ತಿಯ ಜೀವನದಲ್ಲಿ ನಾವು ಹೇಗಿರಬೇಕು ಗೊತ್ತಾ ಪ್ರಿಯರೇ? ಯಾರೋ ನೋಡ್ತಿದ್ದಾರೆ ನಾನು ಮಾಡಬೇಕು, ಯಾರೋ ಹೇಳ್ತಿದ್ದಾರೆ ನಾವು ಒಳ್ಳೆ ಮಾತುಗಳನ್ನ ಮಾತಾಡಬೇಕು. ನೆವರ್ ನೆವರ್. ನಮ್ಮ ಹೃದಯದಲ್ಲಿ ಅದು ಇದ್ದಾಗ ಪ್ರಿಯರೇ, ಯಾರೋ ನೋಡ್ತಿದ್ದಾರೆ ಅಂತ ನಾವು ಮಾಡಲ್ಲ, ಯಾರೋ ಹೇಳ್ತಿದ್ದಾರೆ, ಯಾರೋ ನಮ್ಮ ಕಣ್ಮುಂದೆ ಇದ್ದಾರೆ ನಾವು ಮಾಡ್ಬೇಕು ಅಂತ ಆತರ ಮಾಡಬಾರ್ದು ಪ್ರಿಯರೇ. ದೇವರ ಮುಂದೆ ನಮ್ಮನ್ನು ನಾವು ಹೇಗೆ ರೂಪಿಸ್ಕೊಳ್ತಿದ್ದೇವೆ ಆಸ್ ಅನ್ ಆಕ್ಟರ್. ಅದಕ್ಕೆ ನಾನು ಒಂದು ಮೆಸೇಜ್ ಅಲ್ಲಿ ಹೇಳ್ತಿದ್ದೆ ಪ್ರಿಯರೇ, ಕ್ರೈಸ್ತರಿಗಿಂತ ದೊಡ್ಡ ಆಕ್ಟರ್ಸ್ ಯಾರು ಇಲ್ಲ. ಕ್ರೈಸ್ತರು ನಟನೆ ಮಾಡಿದಷ್ಟು ಯಾರು ನಟನೆ ಮಾಡಲ್ಲ. ಆಸ್ಕಾರ್ ಕೂಡ ತುಂಬಾ ಕಡಿಮೆ ಅವ್ರ ಮುಂದೆ. ಯಾಕೆಂತಂದ್ರೆ ಚರ್ಚ್ಗೆ ಬಂದಾಗ ಮಾತ್ರ ಆ ಮಾತುಗಳೇನು, ಆ ವಿನಯವೇನು, ವಿಧೇಯತೆ ಏನು, ಬಾಬಾ ಹಾಡುಗಳೇನು. ಚರ್ಚ್ ಬಿಡ್ಲಿ, ಅವರ ಪರ್ಸನಲ್ ಲೈಫ್ ನೋಡಿ. ಇದ್ದಕ್ಕಿದ್ದಂಗೆ ಅವ್ರಿಗೆ ಅವ್ರ ಮನೆಗೆ ವಿಸಿಟ್ ಹೋಗಿ ಅವ್ರ ಮಾತುಗಳು, ಅವರ ಮನೆಯ ವಾತಾವರಣ, ಪರಿಸ್ಥಿತಿಗಳು ನೋಡಿದ್ರೆ ಇವ್ರೇನ ಇವರು ಅಲ್ಲ. ಚರ್ಚಲ್ಲಿ ಬಂದು ಹಾಡಾಡೋರೇನ ಇವರು, ಚರ್ಚಲ್ಲಿ ಬಂದು ವಾಕ್ಯ ಓದೋರೇನ ಇವರು? ಎಸ್, ಅವರೇ ಇವರು. ಯಾಕೆಂತಂದ್ರೆ ಅಲ್ಲೊಂದು ಇಲ್ಲೊಂದು, ಅಲ್ಲಿ ಹೊರಗಡೆನೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಏನ? ಭಕ್ತಿಯನ್ನ, ವಿಧೇಯತೆಯನ್ನ, ಪ್ರೀತಿಯನ್ನ, ವಾಕ್ಯವನ್ನ, ಭಯವನ್ನ. ಯಾವಾಗಾದ್ರೆ ಒಳಗ್ ಬರ್ಬೇಕೋ ಗೇಟ್ ಹತ್ರನೇ ಇರುತ್ತೆ ಅದನ್ನೆಲ್ಲ ಇಮಿಡಿಯೇಟ್ ಆಗಿ ಹಾಕೊಂಡ್ಬಿಡ್ತಾರೆ, ಒಳಗ್ ಬರ್ತಾರೆ. ಯಾವಾಗಾದ್ರೆ ಚರ್ಚ್ ಬಿಡ್ತಾರಲ್ಲ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ, ಬಟ್ಟೆ ಬಿಸಾಕ್ಬಿಟ್ಟು ಬರ್ತಾರೆ. ಅವಾಗ ನಮ್ದು ಒರಿಜಿನಲ್. ಹೇಳ್ತಿದ್ದಾನೆ ಭಕ್ತನು, ನಿಮ್ಮ ನಾಲಿಗೆ ನನಗೆ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ನಿಮ್ಮ ನಾಲಿಗೆ ಇದೆಯಲ್ಲ, ಬಿ ವೆರಿ ಸ್ಪೆಸಿಫಿಕ್. ನಾಲಿಗೆನ ಕಂಟ್ರೋಲ್. ಯಾಕೆ ಅಂತಂದ್ರೆ ಅದು ಬೆಂಕಿ ಹಚ್ಚಲ್ಪಟ್ಟಿದೆ. ಎಲ್ಲಿಂದ? ನರಕದಿಂದ. ತುಂಬಾ ಕೆಟ್ಟದು ಪ್ರಿಯರೇ, ತುಂಬಾ ಕೆಟ್ಟದು ಪ್ರಿಯರೇ. ನಾಲಿಗೆ ಅನ್ನುವಂಥದ್ದು ತುಂಬಾ ಕೆಟ್ಟದು, ತುಂಬಾ ಕೆಟ್ಟದು. ತುಂಬಾ ಜನ ನಮ್ಮನ್ನ ಏನಂತಾರೆ, ರೊಚ್ಚಿಗೆ ಬರ್ಸೋದಕ್ಕೆ ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ? ನಿನ್ ಗಂಡ್ಸಲ್ವಾ ಕೇಳ್ತಾರ? ಕುಡಿಬೇಕಾದ್ರೆ, ಸಿಗರೇಟ್ ಸೇರ್ಬೇಕಾದ್ರೆ. ಇವಾಗ್ಲೂ ಕೂಡ ನನ್ನ ಪರ್ಸನಲ್ ಇದು ಹೇಳ್ತೇನೆ, ಫೀಲ್ಡ್ ವರ್ಕ್ ಅಲ್ಲಿ ಇರ್ಬೇಕಾದ್ರೆ ಟೀ ಕುಡಿತಾರೆ ತುಂಬಾ ಜನ. ಎಲ್ಲರೂ ದಿನಕ್ಕೊಂದು 15 ಸತಿ ಟೀ ಕುಡಿತಾರೆ. ಟೀ ಕುಡಿಬೇಕಾದ್ರೆ ಜೊತೆಗೆ ಒಂದು ಸಿಗರೇಟ್ ಇರ್ಬೇಕು ಅವ್ರಿಗೆ. ನಾನು ಜೊತೆಗೆ ಇರ್ತೇನೆ, ನಾನು ಹೋಗ್ತೇನಲ್ಲ, ಎಲ್ಲರೂ ಒಂದು 5 ಜನ ಇದ್ರೆ 5 ಟೀ ಅಂತ ಹೇಳ್ತಾರೆ. ನಾನು ಮಧ್ಯದಲ್ಲಿ ಹೋಗ್ಬಿಟ್ಟು ನನಗೆ ಟೀ ಬೇಡ ಅಂತ ಹೇಳ್ತೀನಿ. 5 ಜನ ಇದ್ರೆ 5 ಟೀ ಅಂತ ಹೇಳ್ತಾರೆ, ನಾನು ಮಧ್ಯದಲ್ಲಿ ನಿನಗೆ ಟೀ ಬೇಡ ಅಂತ ಹೇಳ್ತೀನಿ. ಯಾವ ಇವನು ಅಂತ ಈ ತರ ನೋಡ್ತಾರೆ ನನ್ನನ್ನ. ಟೀ ಬೇಡವಾ? ಹೋಗ್ಲಿ. ಕಾಫಿ ಬೇಡ, ಹಾಲು ಬೇಡ, ಏನು ಕುಡಿಯಲ್ವ ನೀನು? ಆವಾಗ್ಲೇ ಅವ್ರ ಮೈಂಡ್ ಅಲ್ಲಿ ಒಂದು ಇಂಪ್ರೆಷನ್ ಬಂದಿದೆ, ಯಾವ ನೀವು ಈ ತರ ಇದ್ದಾನೆ ಅಂತ. ಆ ಟೀ ಜೊತೆಗೆ 5 ಸಿಗರೇಟ್ ಹೇಳಿರ್ತಾರೆ. ಮತ್ತೆ ಟೀ ಜೊತೆಗೆ ಒಬ್ಬೊಬ್ರದ್ದು ಒಂದೊಂದು ಬ್ರ್ಯಾಂಡ್, ಸಿಗರೇಟ್ ಅಲ್ಲೂ ಮತ್ತೆ ಒಬ್ಬೊಬ್ರದ್ದು ಒಂದೊಂದು ಬ್ರ್ಯಾಂಡ್. ಯಾರ್ಯಾರ ಬ್ರ್ಯಾಂಡ್ ಯಾರಿಗ್ ಬೇಕೋ ಎಲ್ಲಾರು ಹೇಳ್ಕೊಂಡಿರ್ತಾರೆ. ಮತ್ತೆ ನನ್ ಕರೀತಾರೆ, ನಿನ್ಗೆ ಯಾವ್ದು ಬೇಕು ಹೇಳು ಅಂತ ಹೇಳಿ. ಇಲ್ಲ, ನಾನು ಕುಡಿಯಲ್ಲ, ನಾನು ತಗೊಳಲ್ಲ. ಹೆಂಗ್ ನೋಡ್ಬಿಡ್ತಾರೆ ಅಂತಂದ್ರೆ, ನೀನ್ ಹೆಂಗ್ ಬದುಕ್ತಿದ್ಯಾ ಅಂತ ನೋಡ್ಬಿಡ್ತಾರೆ ನನ್ನನ್ನ. ಟೀ ಕುಡಿದೀರಾ, ಸಿಗರೇಟ್ ಕುಡಿದೀರಾ, ಆಮೇಲೆ ಸಿಗರೇಟ್ ಸ್ಮೋಕ್ ಮಾಡ್ತಾ ಮಾಡ್ತಾ ಸೈಡ್ಗೆ ಬಂದು ಕೇಳ್ತಾರೆ, ಒಬ್ಲಿ ಆಲ್ಕೋಹಾಲ್ ಕುಡಿತೀಯಾ, ಎಣ್ಣೆ ಹೊಡಿತೀಯಾ ಅಂತ ಕೇಳ್ತಾರೆ. ಇಲ್ಲ ಅಂತ. ಅಲ್ಲಪ್ಪ, ನೀನ್ ಹೆಂಗ್ ಬದುಕ್ತಿದ್ಯಾ ನೀನು ಬೆಂಗಳೂರಲ್ಲಿ? ಟೀ ಕುಡಿದೀರಾ, ಸಿಗರೇಟ್ ಹೊಡಿದೀರಾ, ಸಿಗರೇಟ್ ಸ್ಮೋಕ್ ಮಾಡಿದೀರಾ, ಕುಡಿದೀರಾ, ಹೆಂಗ್ ಬದುಕ್ತಿದ್ಯಾ? ಬದುಕೋದಕ್ ಆಗತ್ತ ನಿನ್ನಿಂದ ಅಂತ ಕೇಳ್ತಾರೆ. ಯಾಕೆಂತಂದ್ರೆ ಪ್ರಿಯರೇ, ಕೆಟ್ಟದ್ದು, ಅಸಹ್ಯಕರವಾಗಿರುವಂತದ್ದು ಕೂಡ ಏನಾಗ್ಬಿಟ್ಟಿದೆ ಗೊತ್ತಾ ಪ್ರಿಯರೇ? ರೂಢಿ ಆಗ್ಬಿಟ್ಟಿದೆ. ನೀನ್ ಕೆಟ್ಟದ್ ಮಾಡಿಲ್ವಾ? ವಿಚಿತ್ರವಾಗಿ ನೋಡ್ತಾರೆ ನಿನ್ನ. ನೀನ್ ಅವನ್ ತರ ಹಾಳಾಗಿಲ್ವಾ? ಇವ್ನು ಇನ್ನೂ ಯಾಕೆ ಹಾಳಾಗಿಲ್ಲ? ಹಾಳಾಗ್ಬೇಕಲ್ಲ ಇಷ್ಟೊತ್ತಿಗೆ. ಇವ್ ಸ್ಕೂಲಲ್ಲೇ ಹಾಳಾಗ್ಬೇಕಿತ್ತಲ್ಲ, ಕಾಲೇಜಿಗೆ ಬರೋಷ್ಟ್ರಲ್ಲಿ ಫುಲ್ ಹಾಳಾಗ್ಬಿಡ್ಬೇಕಿತ್ತು. ಇವ್ನು ಇನ್ನೂ ಹಾಳಾಗಿಲ್ವಲ್ಲ. ಹಾಳಾಗೋದು ಕೂಡ ಏನಾಗ್ಬಿಟ್ಟಿದೆ ಗೊತ್ತಾ ಪ್ರಿಯರೇ? ನಾರ್ಮಲ್ ನಾರ್ಮಲ್ ಹಾಳಾಗ್ಬೇಕಷ್ಟೇ. ಈ ವಯಸ್ಸಿಂದ ಈ ವಯಸ್ಸಿಗೆ ಹಾಳಾಗ್ಬಿಡ್ಬೇಕು. 10th ಬರೋ ಅಷ್ಟರಲ್ಲಿ ಹಾಳಾಗ್ಬಿಟ್ಟಿರ್ಬೇಕು ಇವನು. ಕಾಲೇಜ್ ಹೋಗೋ ಅಷ್ಟರಲ್ಲಿ ಕಂಪ್ಲೀಟ್ ಹಾಳಾಗ್ಬಿಟ್ಟಿರ್ಬೇಕು. ಇವನಿಗೆ ಇಂಥದಿಲ್ಲ ಅಂತ ಹೇಳಂಗಿಲ್ಲ. ಕುಡಿತಾನೆ, ಸ್ಮೋಕ್ ಮಾಡ್ತಾನೆ,
ಎಲ್ಲಾ ಮಾಡ್ತಾನೆ, ಆದ್ರೆ ಮನೇಲಿ ಮಾತ್ರ ಒಳ್ಳೆಯವನು, ಬುದ್ಧಿವಂತ. ಪ್ರಿಯರೇ, ನಾಲಿಗೆಯನ್ನು ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡಿಲ್ಲ ಅಂತಂದ್ರೆ ಪ್ರಿಯರೇ, ನಮ್ಮ ಜೀವನ ಬೇಗ ಆಗಾಗುತ್ತೆ, ಅಂದ್ರೆ ಬೇಗ ಮುಗ್ದಾಗುತ್ತೆ. ಅದಕ್ಕೆ ಭಕ್ತರು ಹೇಳ್ತಿದ್ದಾರೆ, ನಿಮ್ಮ ನಾಲಿಗೆಯನ್ನ ನೀವು ಕಾಪಾಡಿಕೊಳ್ಳಿ, ಯಾವ ಮಾನವನು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವನಿಂದ ಆಗ್ತಿಲ್ಲ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಮ್ಮ ಜೀವನವನ್ನ ನಾವು ಒಮ್ಮೆ ಪ್ರಶ್ನಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ನಮ್ಮ ನಾಲಿಗೆನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಳಕ್ ಆಗ್ತಿದ್ಯಾ? ನಮ್ಮ ಬದುಕೆಲ್ಲ ಕಂಟ್ರೋಲ್ ಆಗಿರುತ್ತೆ, ನಮ್ಮ ಕುಟುಂಬ ಕಂಟ್ರೋಲ್ ಆಗಿರುತ್ತೆ, ನಮ್ಮ ಜೀವನ ಕಂಟ್ರೋಲ್ ಆಗಿ ಯಾವಾಗಾದ್ರೂ ನಮ್ಮ ಬಾಯನ್ನ ನಾವು ಬಿಡ್ತೇವಲ್ಲ, ಅಂದ್ರೆ ಬಾಯಿ ಬಿಡೋದಂತಂದ್ರೆ ಸುಮ್ಮನೆ ಇದ್ದು ಬಿಡಿ, ಏನು ಮಾತಾಡಿದಿರ ಇದ್ದು ಬಿಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಮಾತಿಗೆ ಒಂದು ವ್ಯಾಲ್ಯೂ ಇರಬೇಕು, ನಿಮ್ಮ ಮಾತಿಗೆ ಒಂದು ಅರ್ಥ ಇರಬೇಕು. ಸುಮ್ಮನೆ ಚಿಲ್ಲರೆ ಮಾತುಗಳನ್ನ ಮಾತಾಡಬೇಕು. ಕುಟುಂಬದಲ್ಲಿ ನಮಗೆ ನಾವಿದ್ದೇವಮ್ಮ, ಕುಟುಂಬ ನಮ್ದು, ಏನಾದ್ರೂ ನಾವು ಮಾತಾಡೋಣ. ಕುಟುಂಬದಲ್ಲಿ ಕಷ್ಟಗಳಿರುತ್ತೆ, ಸುಖಗಳಿರುತ್ತೆ, ಅದನ್ನ ಮಾತಾಡಬೇಕು, ಮಾತನಾಡಿಕೊಳ್ಳೋಣ. ಆದರೆ ಹೊರಗೆ ಬಂದಾಗ, ಸಮಾಜದಲ್ಲಿದ್ದಾಗ, ಮುಖ್ಯವಾಗಿ ದೇವರ ಸಮ್ಮುಖದಲ್ಲಿ ನಾವಿದ್ದಾಗ ನಮ್ಮ ಬಾಯಿ ಮಾತುಗಳನ್ನು ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು ಪ್ರಿಯರೇ, ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಯಾಕೆಂತಂದ್ರೆ ನಾವು ದೇವರಿಗೆ ಏನಾದ್ರೆ ಮಾತು ಕೊಡ್ತೇವಲ್ಲ, ಅದನ್ನ ಮಾಡ್ಬೇಕು. ದೇವರಿಗೆ ಸುಮ್ಮನೆ ಬಾಯಿ ಮಾತಿಂದ ಏನೋ ಹೇಳ್ಬಿಟ್ಟಿದ್ದೇನೆ ಬಿಟ್ಟುಬಿಟ್ಟಿದ್ದೇನೆ ಅಂತಲ್ಲ ಪ್ರಿಯರೇ, ನಾಲಿಗೆಯಿಂದ ಹೊರಟಿರುವಂತ ಮಾತಿಗೆ ದೇವರು ಲೆಕ್ಕ ಕೇಳ್ತಾರೆ ನಮ್ಮನ್ನ. ಅಪ್ಪ ಹೋಗ್ಬಿಟ್ಟು ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲ್ ಮುರಿದೋಗಿದೆ, ಹಾಸ್ಪಿಟಲ್ ಅಲ್ಲಿ ದೇವಸ್ಥಾನಗಳಿರ್ತಾವಲ್ಲ, ಆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು, ನನ್ ಮಗನಿಗೆ ಕಾಲ್ ಮುರಿದೋಗ್ಬಿಟ್ಟಿದೆ ದೇವ್ರೆ, ನನ್ ಮಗನಿಗೆ ಏನಾದ್ರೂ ನಿನ್ ಕಾಲ್ ವಾಸಿ ಮಾಡ್ಬಿಟ್ಟು ಆಪರೇಷನ್ ನಡೀತಿದೆ, ಈ ಆಪರೇಷನ್ ಸಕ್ಸಸ್ ಆಗ್ಬಿಟ್ಟು ನನ್ ಮಗನ ಕಾಲ್ ವಾಸಿ ಆಗ್ಬಿಟ್ರೆ ಇನ್ನು ಮೇಲಿಂದ ಅವನು ನಾನ್ ವೆಜ್ಜೇ ತಿಂದಿರ, ನಾನು ನಿನ್ನ ಹತ್ರ ಅರಿಕೆ ಮಾಡ್ಕೊಳ್ತಿದ್ದೇನೆ ಅಂತೇಳಿ. ನಾನ್ ವೆಜ್ಜೇ ತಿನ್ನಲ್ಲ ಅವನಿಂದ ತಿನ್ಕೊಡ್ಸಲ್ಲ ಅಂತೇಳಿ. ಅವಾಗ ಪಕ್ಕದಲ್ಲಿ ಹೋಗ್ತಿರುವಂತ ಪ್ಯೂನ್ ಆ ಪ್ರಾರ್ಥನೆ ಕೇಳ್ಬಿಟ್ಟು ಹೇಳ್ತಾನಂತೆ, ಅಯ್ಯ ನೀನ್ ಹಂಗೆಲ್ಲ ಅರಿಕೆ ಮಾಡ್ಕೊಂಡ್ಬಿಡ್ಬೇಡ, ಕಾಲ್ ಮುರಿದಿದೆ ಅಂತಂದ್ರೆ ಅವ್ನು ತಿನ್ಬೇಕಾಗಿರುವಂತದ್ದೇ ನಾನ್ ವೆಜ್ ತಿನ್ನಿಲ್ಲ ಅಂತಂದ್ರೆ ಕಾಲ್ ಸರಿಯಾಗಲ್ಲ ಬೇಗ, ನೀನ್ ಹಂಗೆಲ್ಲ ಅರಿಕೆ ಮಾಡ್ಕೊಂಡ್ಬಿಡ್ಬೇಡ, ಅವ್ನು ತಿನ್ಬೇಕಾಗಿರುವಂತದ್ದೇ ನಾನ್ ವೆಜ್, ಹಾಗಾಗಿ ಹಂಗ್ ಬೇಡ, ಬೇರೆದೇನಾರು ಅರಿಕೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಪ್ಯೂನ್ ಹೇಳ್ತಾನೆ. ಹಾಗಾಗಿ ದೇವರ ಮುಂದೆ ನಾವು ಮಾಡುವಂತ ಕಮಿಟ್ಮೆಂಟ್ ಇರುತ್ತೆ ನೋಡಿ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನಂದ್ರೆ ಅದು ಕಮಿಟ್ ಕೊಡಕ್ ಹೋಗ್ಬೇಡಿ. ದೇವರ ಸಮ್ಮುಖದಲ್ಲಿ ನಮ್ಮ ನಾಲಿಗೆ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದು ನರಕದಿಂದ ಬೆಂಕಿ ಹಚ್ಚಲ್ಪಟ್ಟಿದೆ, ಆದ್ರೆ ಆ ಬೆಂಕಿ ಯಾವ್ದಾಗಿರಬೇಕು ಅಂತಂದ್ರೆ ದೇವರಿಂದ ಹಚ್ಚಲ್ಪಟ್ಟಂತ ಬೆಂಕಿ. ನಮ್ಮ ಬಾಯಿ ಮಾತಾಡಿದ್ರೆ ಪ್ರಿಯರೇ, ಮುಂದೆ ಇರೋರಿಗೆ ಏನ್ ಅನ್ಸ್ಬೇಕು ಗೊತ್ತಾ, ಇವನಲ್ಲಿ ಏನೋ ಇದೆ ಅನ್ಸ್ಬೇಕು, ಇವನಲ್ಲಿ ದೇವರಿಗೋಸ್ಕರ ಏನೋ ಇದೆ ಅಂತ ಅನ್ಸ್ಬೇಕು ಪ್ರಿಯರೇ. ಅದು ಯಾವಾಗ ಅನ್ಸುತ್ತೆ ಗೊತ್ತಾ ಪ್ರಿಯರೇ, ನಾವು ಅದರಿಂದ ತುಂಬಿಕೊಂಡಿದ್ದಾಗ, ನಾವು ಅದರಲ್ಲಿ ಪರ್ಫೆಕ್ಟ್ ಆಗಿದ್ದಾಗ. ನಮ್ಮನ್ನ ನಾವು ಈ ಮುಂಚೆನೇ ವೇಳೆಯಲ್ಲಿ ಪ್ರಶ್ನೆ ಮಾಡಿಕೊಳ್ಳೋಣ. ಇನ್ನು ಕೆಲವು ಮಾತುಗಳನ್ನ ನಾವು ನೋಡಿಕೊಳ್ಳೋದಾದ್ರೆ, ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 27ನೇ ವಚನ. ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ, ಅವನ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ. ಅವನ ತುಟಿಗಳಲ್ಲಿ ಏನಿದೆಯಂತೆ ಪ್ರಿಯರೇ? ಬೆಂಕಿ ಉರಿಯುತ್ತದೆ. ತುಟಿಗಳಲ್ಲಿ ಬೆಂಕಿ ಉರಿಯುತ್ತಿದೆಯಾ? ತುಟಿಗಳಲ್ಲಿ ಬೆಂಕಿ ಉರಿತಿದ್ಯಾ ಪ್ರಿಯರೇ? ಉರಿಯುತ್ತೆ. ತುಂಬಾ ಜನ ನೋಡಿ, ಯಾರಾದ್ರೂ ಉದ್ಧಾರ ಆಗ್ತಿದ್ರೆ ನೋಡಕ್ ಆಗಲ್ಲ, ಬಾಯಿಂದ ಕಿತ್ಕೊಂಡ್ ಬರ್ತಿರ್ತವೆ ಮಾತುಗಳು ಸುಮ್ಮನೆ. ಯಾರಾದ್ರೂ ಉದ್ಧಾರ ಆಗ್ತಿದ್ರೆ ಅವರನ್ನ ಬೀಳಿಸ್ಬೇಕನ್ನುವಂತ ಮಾತುಗಳು ಬರ್ತಿರ್ತವೆ. ಭಕ್ತನು ಹೇಳ್ತಿದ್ದಾನೆ, ಅವರ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ. 18ನೇ ಅಧ್ಯಾಯ 23ನೇ ವಚನ. 18ನೇ ಅಧ್ಯಾಯ 21ನೇ ವಚನ. 21. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವುದು. ಜೀವ ಮರಣಗಳು ಯಾರ ವಶ? ಮನುಷ್ಯನ ವಶ ಅಂತಾನು ಕೂಡ ಹೇಳ್ತಿಲ್ಲ ನೋಡಿ. ಜೀವ ಮರಣಗಳು ಮನುಷ್ಯನ ವಶ ಅಂತಾನು ಕೂಡ ದೇವರು ಹೇಳ್ತಿಲ್ಲ. ಯಾರ ವಶ? ನಾಲಿಗೆಯ ವಶ. ನೀನು ಬದುಕಬೇಕಾ ನಿನ್ನ ನಾಲಿಗೆಯಿಂದ? ನಿನ್ನ ನಾಶ ಆಗಬೇಕಾ ನಿನ್ನ ನಾಲಿಗೆಯಿಂದ? ನೀನು ಪರಲೋಕಕ್ಕೆ ಹೋಗ್ಬೇಕಾ ನಿನ್ನ ನಾಲಿಗೆಯಿಂದ? ನಿನ್ನ ನರಕಕ್ಕೆ ಹೋಗ್ಬೇಕಾ ನಿನ್ನ ನಾಲಿಗೆ? ಇಷ್ಟು ಪವರ್ಫುಲ್ ಆಗಿರುವಂತ ನಾಲಿಗೆನ ದೇವರು ನಮ್ಮ ದೇಹದಲ್ಲಿ ಇಟ್ಟು ಏನ್ ಹೇಳ್ತಿದ್ದಾರೆ ಗೊತ್ತಾ ಪ್ರಿಯರೇ? ನಿಮ್ಮ ಅಂಗಗಳನ್ನು ನೀತಿ ಸಾಧನೆಗಳಾಗಿ ದೇವರಿಗೋಸ್ಕರ ಸಮರ್ಪಿಸಿಕೊಳ್ಳಿ. ನಿಮ್ಮ
ನಿಮ್ಮ ನಾಲಿಗೆ ದೊಡ್ಡದು ಅಂತ ನೀವು ಅಂದುಕೊಳ್ತಿದ್ದೀರಲ್ಲ, ನಿಮ್ಮ ನಾಲಿಗೆ ಪಾಪಕ್ಕೆ ನಿಮ್ಮನ್ನ ಹತ್ತಿರ ಮಾಡುತ್ತೆ ಅಂತ ನೀವು ಅಂದುಕೊಳ್ತಿದ್ದೀರಲ್ಲ, ಈ ನಾಲಿಗೆಯನ್ನ ದೇವರಿಗೆ ಕೊಟ್ಟು ನೋಡಿ. ಎಷ್ಟು ಜನರನ್ನಾದ್ರೂ ನೀವು ಪಾಪದಲ್ಲಿ ಬೀಳಿಸಬೇಕಂತ ಅಂದುಕೊಳ್ಳುತ್ತಿದ್ದೀರೋ ಅದಕ್ಕೆ 100ರಷ್ಟು ಹೆಚ್ಚು ಜನರನ್ನ ದೇವರ ಬಳಿಗೆ ಬರಮಾಡೋದಕ್ಕೆ ಸಾಧ್ಯ ಅದೇ ನಾಲಿಗೆಯಿಂದ. ಪ್ರಿಯರೇ, ನಮ್ಮ ನಾಲಿಗೆ ಹೇಗಿರಬೇಕು ಅಂತಂದ್ರೆ ದೇವರ ಮಾತುಗಳನ್ನ ಪ್ರಕಟಿಸುವಂತ ನಾಲಿಗೆಗಳಾಗಿರಬೇಕು. ನಮ್ಮ ಹೃದಯವು ಏನಾದ್ರೆ ತುಂಬಿರುತ್ತಲ್ಲ, ನಮ್ಮ ಬಾಯಿ ಅದೇ ಮಾತು. ಹೃದಯವು ತುಂಬಿದ್ದನ್ನೇ ನಾಲಿಗೆ. ನಮ್ಮ ಹೃದಯದಲ್ಲಿ ವಾಕ್ಯ ತುಂಬಿದೆಯಾ? ನಮ್ಮ ಹೃದಯದಲ್ಲಿ ದೇವರು ತುಂಬಿದಾರ? ನಮ್ಮ ಹೃದಯದಲ್ಲಿ ದೇವರ ಮಾತುಗಳು ತುಂಬಿದ್ದಾವ? ನಮ್ಮನ್ನ ನಾವು ಮುಂಜಾನೆಯಲ್ಲಿ ಪ್ರಶ್ನಿಸಿಕೊಳ್ಳುವವರಾಗಿರೋಣ ಪ್ರಿಯರೇ. ದೊಡ್ಡ ಹಡಗು ಚಿಕ್ಕ ಚುಕ್ಕಾಣಿಯಿಂದ ಹೇಗಾದರೆ ದಾರಿಗೆ ತರ್ತಾರೋ, ಮನುಷ್ಯನ ದೇಹಕ್ಕೆಲ್ಲವಕ್ಕೂ ಕೂಡ ಕಂಟ್ರೋಲ್ ಆಗಿರುವಂತದ್ದು ಒಂದೇ ಒಂದು, ಅದು ನಾಲಿಗೆ. ಹಾಗೆ ಬೇರೆ ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲ್ ಆಗಿರ್ತೀವಿ, ನಮ್ಮ ಮಾತುಗಳನ್ನು ನಾವು ಕಂಟ್ರೋಲ್ ಆಗಿರ್ತೀವಿ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಇರಬೇಕು, ದೇವರ ಮಾತುಗಳು ನಮ್ಮ ಬಾಯಲ್ಲಿ ಬರಬೇಕು. ಅದು ಬಂದಾಗ ಸೈತಾನನಿಗೆ ಅವಕಾಶವಿರುವುದು. ವಚನಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಮತ್ತೆ ಆ ಮಾತನ್ನು ನೋಡೋಣ. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತೇವೆ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ, ಅದರ ಫಲ ನಮಗೆ ಬರುತ್ತೆ ಪ್ರಿಯರೇ, ಫಲ ನಮಗೆ ಬರುತ್ತೆ. ನಿಜವಾಗ್ಲೂ ಯೇಸು ಕ್ರಿಸ್ತನವರು ಈ ಲೋಕಕ್ಕೆ ಬಂದಾಗ ಶಿಷ್ಯರು ಕೇಳ್ತಾರೆ, ಸ್ವಾಮಿ, ನಾವು ಎಲ್ಲವನ್ನೂ ಬಿಟ್ಟು ಬಂದಿದ್ದೇವಲ್ಲ, ನಮ್ಗೇನ್ ಸಿಗುತ್ತೆ? ನಿಮ್ಮನ್ನ ಹಿಂಬಾಲಿಸ್ತಿದ್ದೇವಲ್ಲ, ನಮ್ಗೇನ್ ಲಾಭ, ನಮ್ಗೇನ್ ಪ್ರಯೋಜನ? ನಿಮ್ಮನ್ನ ನಾವು ಹಿಂಬಾಲಿಸುತ್ತಿರೋದ್ರಿಂದ ನಮ್ಗೇನ್ ಲಾಭ ಅಂತ ಕೇಳಿದಾಗ, ಆ ಕೇಳಿದಾಗ ಹೇಳೋದು ಸಂದರ್ಭವಲ್ಲ, ಇನ್ನು ಮುಂದೆ ಹೇಳಿರುವಂತ ಸಂದರ್ಭ. ಯೇಸು ಕ್ರಿಸ್ತರವರು ಹೇಳ್ತಾರೆ, ನನಗಾಗಿ, ವಾಕ್ಯಕ್ಕಾಗಿಯೂ ದೇವರ ನಿಮಿತ್ತವಾಗಿಯೂ ನೀವು ನಿಮ್ಮ ಕುಟುಂಬವನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಅಕ್ಕ ತಮ್ಮಂದಿರನ್ನಾಗಲಿ, ಹೊಳಗಳನ್ನಾಗಲಿ ಏನಾದ್ರೂ ನೀವು ಬಿಟ್ಟರೆ ಅದಕ್ಕೆ 100ರಷ್ಟು ಹೆಚ್ಚು ಪ್ರತಿಫಲವನ್ನು ನಾನು ನಿಮಗೆ ಕೊಡ್ತೇನೆ. ಹೇಳಿದಾರ ಪ್ರಿಯರೇ? ಮಾರ್ಕನ ಬರೆದಂತ ಸುವಾರ್ತೆ ನಾವು ನೋಡೋಣ. ಮಾರ್ಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ. 10ನೇ ಅಧ್ಯಾಯದ 29ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವು ಸ್ವಾರ್ಥೆಯ ನಿಮಿತ್ತವು ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುವುದು. 100ರಷ್ಟು ಸಿಕ್ಕುತ್ತದೆ. ಎಷ್ಟು ಸಿಗುತ್ತಂತೆ ಪ್ರಿಯರೇ? 100ರಷ್ಟು ಅಂದ್ರೆ 100 times more. ಯಾವಾಗ ನಾವು ಬಿಟ್ಟಾಗ? ದೇವರಿಗೋಸ್ಕರ ನಾವು ಏನಾದ್ರೂ ಕಳ್ಕೊಂಡಾಗ. ಈಗ ಇದನ್ನ ಆಪೋಸಿಟ್ ಆಗಿ ನಾವು ಥಿಂಕ್ ಮಾಡೋಣ. ದೇವರಿಗೋಸ್ಕರ ನಾವು ಬಿಟ್ಟಾಗ ದೇವರು ನಮ್ಗೆ 100ರಷ್ಟು ಹೆಚ್ಚು ಕೊಡ್ತಾರೆ. ಓಕೆ, ನಾವು ದೇವರಿಗೋಸ್ಕರವಾಗಿ ಏನಾದರೂ ಕಳ್ಕೊಂಡಾಗ ಬಿಟ್ಟಾಗ ಅದಕ್ಕೆ 100ರಷ್ಟು ದೇವರು ನಮಗೆ ಪ್ರತಿಫಲವನ್ನ ಕೊಡ್ತಾರೆ. ಅಂದ್ರೆ 100ರಷ್ಟು ಆಶೀರ್ವಾದ ದೇವರು ನಮಗೆ ಕೊಡ್ತಾರೆ. ಈಗ ನಾವು ಪಾಪ ಮಾಡಿದಾಗ, ದೇವರಿಗೆ ವಿರೋಧವಾಗಿ ನಾವು ತಪ್ಪು ಮಾಡಿದಾಗ, ಅವಾಗ ದೇವರು ಏನ್ ಮಾಡ್ತಾರೆ? 100ರಷ್ಟು ಆಶೀರ್ವಾದವನ್ನು ಕೊಟ್ಟ ದೇವರು 100ರಷ್ಟು ಶಾಪವನ್ನು ಕೊಡೋದಿಲ್ವಾ? ದೇವರು ಶಾಪನೆ ಕೊಡೋದಿಲ್ವಾ ಪ್ರಿಯರೇ? ದೇವರು ಶಪಿಸೋದಿಲ್ವಾ? ನಿಜ ಹೇಳ್ಬೇಕು, ಶಪಿಸೋದಿಲ್ವಾ? ದೇವರು ಒಳ್ಳೆಯವರ ಕೆಟ್ಟವರ? ಮತ್ತೆ ಯಾಕೆ ಶಪಿಸ್ತಾರೆ?
ಯಾಕೆ ಶಪಿಸ್ತಾರೆ? ಒಳ್ಳೆಯವರಾಗಿರುವಂತ ದೇವರು ಯಾಕೆ ಶಪಿಸಬೇಕು ಸರ್? ತಪ್ಪು ಮಾಡಿದರೆ ತಪ್ಪು ತಪ್ಪೇ. ದೇವರು ಹೇಳ್ತಾರೆ ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ, 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 ಮಾಡಬೇಡ. ಎಷ್ಟೇ ಸತಿ ತಪ್ಪು ಮಾಡಬೇಡ ಅಂತ ಹೇಳಿದ್ರು ತಪ್ಪು ಮಾಡ್ತಿದ್ದೇವೆ ಅಂತ ಅಂದ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು? ಅವನ್ನ ಏನ್ ಮಾಡ್ತಾರೆ ಹೇಳಿ? ಶಿಕ್ಷಿಸಬೇಕಾ? ಆಶೀರ್ವಾದವನ್ನು 100ರಷ್ಟು ಹೆಚ್ಚಾಗಿ ದೇವರು ನಮಗೆ ಕೊಡ್ತಿರ್ಬೇಕಾದ್ರೆ ಪಾಪವನ್ನು ನೀನು 1 ರೂಪಾಯಿ ಸಾಲ ಮಾಡಿದ್ಯಲ್ಲಪ್ಪ, 1 ರೂಪಾಯಿ ನಿನಗೆ ಹೋಗು ಅಂತ ಹೇಳ್ತಾರೆ ಅನ್ಕೊಂಡಿದ್ದೀರಾ? ನೀನು 1 ರೂಪಾಯಿ ದೇವ್ರೆ ನನಗೋಸ್ಕರ 1 ರೂಪಾಯಿ ಕಳ್ಕೊಂಡಿದ್ದೇನೆ ಅಂತಂದಾಗ ದೇವ್ರ ಏನ್ ಮಾಡ್ತಾರೆ ಗೊತ್ತಾ? ತಗೊಂಡು ನಿನಗೆ 100 ರೂಪಾಯಿ ನೋಟ್ ಕೊಡ್ತೇನೆ, ಯಾಕೆಂತಂದ್ರೆ ನೀನು ನನಗೋಸ್ಕರ 1 ರೂಪಾಯಿ ಕಳ್ಕೊಂಡು. ದೇವ್ರೆ ನನಗೆ 1 ರೂಪಾಯಿ ಲಾಸ್ ಮಾಡಿದ್ದೇನೆ, 1 ರೂಪಾಯಿ ನಾನು ತಪ್ಪು ಮಾಡ್ಬಿಟ್ಟಿದ್ದೇನೆ, 1 ರೂಪಾಯಿ ನಾನು ಪಾಪ ಮಾಡ್ಬಿಟ್ಟಿದ್ದೇನೆ. ದೇವ್ರ ಏನ್ ಮಾಡ್ತಾರೆ? 1 ರೂಪಾಯಿ ಸರಿ 1 ರೂಪಾಯಿ ಹೋಗು ಅಂತ ಹೇಳ್ತೇನೆ ಅನ್ಕೊಂಡಿದ್ದೀರ ನಾನು? ಯಾಕೆ ಅಗ್ನಿ ಆರೋದಿಲ್ಲ, ಹುಳ ಸಾಯೋದಿಲ್ಲ ಅಂತ ದೇವರು ಹೇಳಿದ್ದಾರೆ? ಬೆಂಕಿ ಆರದೆ ಹುಳ ಸಾಯದೇ ಇರುವಷ್ಟು ಪಾಪ ನಾವು ಏನ್ ಮಾಡ್ಬಿಟ್ಟಿದ್ದೇವೆ ಅಂತಂದ್ರೆ 1ಕ್ಕೆ 100 ಮಲ್ಟಿಪಲ್ ಆಗ್ತಿದೆ. ಅಲ್ಲಿ 1ಕ್ಕೆ ಏನಾಗ್ತಿದೆ? 100 ಟೈಮ್ಸ್ ಮೋರ್ ಆಗ್ತಿದೆ. ಅದು ಆಶೀರ್ವಾದವೇ ಆಗಲಿ ಪಾಪವೇ ಆಗಲಿ. ಹಾಗಾಗಿ ಪ್ರಿಯರೇ, ಪಾಪ ಮಾಡ್ಬೇಕಾದ್ರೆ ಬಿ ಕಾಶಿಯಸ್. ನೀವು ತಿಳಿಯದೆ ಪಾಪ ಮಾಡಿದ್ದೀರಾ, ಅದಕ್ಕೂ ಶಿಕ್ಷೆ ಇದೆ, ಬಟ್ ಕಡಿಮೆ. ತಿಳಿಯದೆ ಪಾಪ ಮಾಡಿದ್ದೀರಾ, ಅದಕ್ಕೂ ಶಿಕ್ಷೆ ಇದೆ, ಬಟ್ ಅದೇನಾಗಿದೆ? ಕಡಿಮೆ. ತಿಳಿದು ಪಾಪ ಮಾಡಿದ್ದೇವಾ? 100%. ಹಾಗಾಗಿ ಪ್ರಿಯರೇ, ನಮ್ಮ ನಾಳಿಗೆಯಿಂದ ಮಾಡುವಂತ ಪಾಪಗಳು, ನಮ್ಮ ಜೀವನವನ್ನು ಹಾಳು ಮಾಡುವಂತ ಮಾತುಗಳು ನಮ್ಮ ತುಟಿಗಳಿಂದ ಹೊರಬರಬಾರದು. ದೇವರಿಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ನಾವು ಕೊಡೋಣ, ದೇವರಿಗೆ ಹೆಚ್ಚಾದಂತ ಪ್ರಾಮುಖ್ಯತೆಯನ್ನು ನಾವು ಕೊಡೋಣ, ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ, ದೇವರಿಗೋಸ್ಕರ ನಾವು ಜೀವಿಸೋಣ ಪ್ರಿಯರೇ. ನಮ್ಮ ಜೀವನ, ನಮ್ಮ ಬದುಕು ದೇವರಿಗೋಸ್ಕರ ಮುಂದಕ್ಕೆ ಸಾಗುವುದಾದರೆ ಪ್ರಿಯರೇ, ಹೇಗಾದ್ರೆ ಯೇಸು ಕ್ರಿಸ್ತರವರಿಗೆ ಯೋಹಾನನು ಮುಂದೆ ಬಂದು ಮಾರ್ಗವನ್ನು ಸರಾಗ ಮಾಡುವುದಕ್ಕೆ ಬಂದಿದ್ದಾರೋ, ದೀಕ್ಷೆ ಸ್ನಾನ ಮಾಡಿಸುವಂತ ಯೋಹಾನನು ಬಂದು ಮಾರ್ಗವನ್ನು ಸರಾಗ ಮಾಡಿದ್ದಾರೋ, ದೇವರು ನಮ್ಮ ಮೂಲಕ ಬೇರೆ ಯಾರಿಗಾದ್ರೂ ಮಾರ್ಗ ಸರಾಗ ಮಾಡ್ತಿರಬಹುದು, ಅಥವಾ ಯಾರೋ ನಮಗಿಂತ ಮುಂದೆ ಬಂದವರು ನಮಗೋಸ್ಕರ ಮಾರ್ಗ ಸರಾಗ ಮಾಡಿರಬಹುದು. ದೇವರ ಸೇವೆಗೋಸ್ಕರ ನಾವು ನಿಂತಾಗ ಮಾತ್ರ, ದೇವರಿಗೋಸ್ಕರ ಜೀವಿಸೋಣ, ದೇವರಿಗೋಸ್ಕರ ಬದುಕೋಣ ಪ್ರಿಯರೇ. ಈ ಸಭೆ, ಈ ಸಂವಿಧಾನಕ್ಕೆ ಪ್ರತಿ ಭಾನುವಾರ ನಾವು ಬರೋದಕ್ಕೆ ಒಂದೇ ಒಂದು ಕಾರಣವೇನೋ ಗೊತ್ತಾ ಪ್ರಿಯರೇ? ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋದಕ್ಕೆ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ. ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವವರ ಮಟ್ಟಿಗೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ. ನಮ್ಮ ನಾಲಿಗೆಯನ್ನು ನಾವು ಬಿಗಿದಿಟ್ಕೊಳ್ಳೋಣ, ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ. ನಮ್ಮ ನಾಲಿಗೆ ನಮ್ಮ ಮಾತೇ ಕೇಳಬೇಕು, ಯಾರ ಮಾತು ಕೇಳಬೇಕು? ನಮ್ಮ ನಾಲಿಗೆ ನಮ್ಮ ಮಾತೇ ಕೇಳಬೇಕು. ನಿನ್ನೆ ನಮ್ದು ಎಲೆಕ್ಟ್ರಿಕ್ ಆಟೋ ಇದೆಯಲ್ಲ, ಅದು ನೋಡಿಸ್ಬೇಕಾದ್ರೆ ನಾನು ಆದರ್ಶನ ಮಾತಾಡ್ಕೊಳ್ತಾ ಇದ್ದೆ. ಗೇರ್ ಗಾಡಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಅಣ್ಣವರು. ಯಾಕೆಂತಂದ್ರೆ ಗೇರ್ ಗಾಡಿಯಲ್ಲಿ ದಿಲ್ಲೆಗಳು ಬಂದ್ವು ಅಂತ ಅಂದ್ಕೊಳ್ಳಿ, ನೀಟಾಗಿ ಇಳಿಸಬಹುದು. ಯಾಕೆಂತಂದ್ರೆ ಹೇಳಿದ ಮಾತು ಕೇಳುತ್ತೆ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದು ಎಲೆಕ್ಟ್ರಿಕ್ ಗಾಡಿಗಳು ಹಂಗಲ್ಲ. ಎಲೆಕ್ಟ್ರಿಕ್ ಗಾಡಿಗಳು ಅಷ್ಟು ಸ್ಮೂತ್ ಆಗಿ ಇಳಿಯೋದು, ದಬ್ಬ ಅಂತ ಹೇಳಿದ್ರೆ ದಬ್ಬ ಅಂತ ಎದೊಳುತ್ತೆ. ಅದಕ್ಕೂ ಇದಕ್ಕೂ ಇರುವಂತ ವ್ಯತ್ಯಾಸ ಇದೆ. ಯಾಕೆಂತಂದ್ರೆ ಎಲೆಕ್ಟ್ರಿಕ್ ಗಾಡಿ ನಮ್ಮ ಮಾತು ಕೇಳಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗಿ. ಗೇರ್ ಗಾಡಿ ಆದ್ರೆ ಹೇಳ್ದಂಗೆ ಕೇಳುತ್ತೆ, ನಿಲ್ಲ ಕೇಳಿದ್ರೆ ನಿಲ್ಲುತ್ತೆ, ಓಡ ಕೇಳಿದ್ರೆ ಓಡುತ್ತೆ, ಸ್ಲೋ ಆಗಿ ಹೋಗಿ ಕೇಳಿದ್ರೆ ಸ್ಲೋ ಆಗಿ ಹೋಗುತ್ತೆ, ಸ್ಪೀಡ್ ಆಗಿ ಹೋಗಿ ಕೇಳಿದ್ರೆ ದಿನ್ನೆ ಇದೆ, ಅಲ್ಲಿ ಅಲ್ಲ ಇದೆ, ಮೆತ್ತಗೋಗ್ಬೇಕು, ನೀನು ಮೆತ್ತಗೆ ಹೋಗುತ್ತೆ. ಅದು ಎಲೆಕ್ಟ್ರಿಕ್ ಆಟೋ ಆಗಲ್ಲ, ಹೋಗ್ಬಿಟ್ಟು ಇಳಿದ್ಬಿಡುತ್ತೆ ಫಸ್ಟ್, ಆಮೇಲೆ ಒದ್ದಾಡುತ್ತೆ ಹೊರಗಡೆ ಬರೋದಕ್ಕೆ. ಇದೇಂಗೋ ನಮ್ಮ ಗಾಡಿ ನಮ್ಮತ್ ಕೇಳ್ಬೇಕು ಅಂತ ನಾವೇನ್ ಅಂದ್ಕೊಳ್ತೀವೋ, ನಮ್ಮ ನಾಲಿಗೆ ನಮ್ಮತ್ತೆ ಕೇಳ್ಬೇಕು. ಅದ್ ಹೇಳ್ದಂಗೆ ಯಾಕೆ ಕೇಳ್ತಿದೀವಿ ಅಂತಂದ್ರೆ ಕಂಟ್ರೋಲ್ ಇಲ್ಲ ನಮ್ಗೆ. ಏನಿಲ್ಲ, ಕಂಟ್ರೋಲ್ ಇಲ್ಲ. ನಮ್ ಗಾಡಿನೇ ನಮ್ ಮಾತು ಕೇಳ್ಬೇಕು ಅಂತಂದಾಗ ನಮ್ಮ ಅಂಗಾರಿ ಇದು, ನಮ್ಮ ಅವಯವ ಸರಿದು, ನಮ್ಮ ತುಟಿ, ನಮ್ಮ ನಾಲಿಗೆ ಇದು, ನನ್ನ ಮಾತು ಕೇಳ್ಬೇಕಿದಷ್ಟೇ. ಅಷ್ಟು ಕಂಟ್ರೋಲ್ ಅಲ್ಲಿ ನಾವು ಇಟ್ಕೊಳ್ಬೇಕು. ಅದು ಯಾವಾಗ ಸಾಧ್ಯ? ದೇವರ ವಾಕ್ಯ ನಮ್ಮ ಬಳಿಯಲ್ಲಿ ಇದ್ದಾಗ ದೇವರಿಗೋಸ್ಕರ ಜೀವಿಸೋಣ, ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ. ನಮ್ಮ ತುಟಿಗಳ ವಕ್ರತೆಯನ್ನು ನಾವು ದೂರ ಮಾಡಿಕೊಂಡು ಜೀವ ಮರಣಗಳ ಶಕ್ತಿ ಇರುವಂತ ಈ ನಾಲಿಗೆಯನ್ನ ದೇವರ ಜೀವದ ಮಾರ್ಗದ ಕಡೆಗೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.